ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು 8ನೇ ತರಗತಿಯ ಸಂಶ್ಲೇಷಿತ ಎಲೆಗಳು ಮತ್ತು ಪ್ಲಾಸ್ಟಿಕ್ಗಳು ಅಂತಕ್ಕಂತಹ ಪಾಠದ ವಿಡಿಯೋ ಪಾಠವನ್ನು ನೋಡ್ತಾ ಆ ಒಂದು ಪಾಠದಲ್ಲಿ ಏನು ಫಲಿತಾಂಶಗಳು ಬರ್ತವೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಈ ಒಂದು ಸಂಶ್ಲೇಷಿತ ಎಲೆ ಮತ್ತು ಪಾಲಿಮರ್ಗಳು ಅಂದರೆ ಏನು? ಸಂಶ್ಲೇಷಿತ ಎಲೆ ಅಂದರೆ ಪ್ಲಾಸ್ಟಿಕ್, ಸೊ ನೂಲುಗಳು ಅಂತ ನಾವು ಕರಿತೀವಲ್ಲ, ಅಂದರೆ ಪ್ಲಾಸ್ಟಿಕ್ ವಸ್ತುಗಳು ಅಂತ ಕರಿತೀವಲ್ಲ. ಡೇ ಟು ಡೇ ಲೈಫಲ್ಲಿ ನಾವು ಪ್ರತಿದಿನ ಬಳಸ್ತಕ್ಕಂಥ ಹಲವಾರು ವಸ್ತುಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬಳಕೆ ಮಾಡ್ತಿದ್ದೀವಿ. ಅಂದರೆ ಲೋಹದ ವಸ್ತುಗಳಿಗೆ ಪರ್ಯಾಯವಾಗಿ ನಾವು ಈ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಸೊ ಎಲ್ಲವೂ ಸಹ ಪ್ಲಾಸ್ಟಿಕ್ ವಸ್ತುಗಳೇ ಆಗಿರೋದಿಲ್ಲ, ಆದರೆ ಹೆಚ್ಚು ಪಾಲು ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ಬಳಕೆ ಮಾಡ್ಕೊಳ್ತೀವಿ. ಸೊ ಅವುಗಳಲ್ಲಿ ಪಾಲಿಮರ್ಗಳು ಅಂತ ಬರ್ತವೆ. ಏನು ಪಾಲಿಮರ್ ಅಂತಂದರೆ, ಪಾಲಿ ಅಲ್ಲೇ ಇದೆ. ಪಾಲಿ ಅಂದರೆ ಹಲವು ಅಂತಕ್ಕಂತಹ ಅಂಶ ಇದೆ. ಮೆರೋಸ್ ಅಂತಂದರೆ ಎರಡು ಅಂತಕ್ಕಂಥದ್ದು. ಹಾಗೆ ಪಾಲಿ ಮತ್ತು ಮೆರೋಸ್ ಅಂತಕ್ಕಂಥ ಎರಡು ಪದಗಳಿಂದ ಈ ಒಂದು ಪಾಲಿಮರ್ ಅಂತಕ್ಕಂತಹ ಪದ ಉತ್ಪತ್ತಿಯಾಗಿದೆ. ಪಾಲಿ ಅಂದರೆ ಹಲವು, ಮೆರೋಸ್ ಅಂದರೆ ಭಾಗಗಳು ಅನ್ನುವ ಅರ್ಥ ಇದೆ. ಪಾಲಿ ಅಂದರೆ ಹಲವು ಮತ್ತು ಮೆರೋಸ್ ಅಂದರೆ ಭಾಗಗಳು ಅಂತಕ್ಕಂಥ ಅರ್ಥ ಇದೆ. ಅಂದರೆ ಹಲವು ಭಾಗಗಳಿಂದ ಆದಂತಹ ಒಂದು ಸಂಶ್ಲೇಷಿತ ವಸ್ತು, ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ವಸ್ತುಗಳನ್ನು ಬಳಸ್ಕೊಂಡು ಮಾಡಿರ್ತಕ್ಕಂತಹ ವಸ್ತು ಈ ಪಾಲಿಮರ್. ಅದಕ್ಕೆ ಉದಾಹರಣೆಯಾಗಿ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಸೊ ಅನೇಕ ಸಣ್ಣ ಸಣ್ಣ ಘಟಕಗಳಿಂದಾದಂತಹ ದೀರ್ಘ ಸರಪಳಿಯ ಸಾವಯವ ಸಂಯುಕ್ತಗಳಿಗೆ ನಾವು ಪಾಲಿಮರ್ಗಳಂತ ಕರಿತೀವಿ. ಸೊ ಪಾಲಿಮರ್ಗಳ ಸಣ್ಣ ಸಣ್ಣ ಘಟಕಗಳನ್ನು ನಾವು ಮಾನೋಮರ್, ಮಾನೋ ಅಂತಂದ್ರೆ ಒಂದು ಅನ್ನುವ ಅರ್ಥ ಇದೆ. ಮಾನೋ ಅಂದ್ರೆ ಒಂದು ಅನ್ನುವ ಅರ್ಥ ಇದೆ. ಸೊ ಹಾಗಾಗಿ ಮಾನೋಮರ್, ಇಂತಹ ಹಲವು ಮಾನೋಮರ್ಗಳು ಸೇರ್ಕೊಂಡು ಪಾಲಿಮರ್ಗಳಾಗ್ತವೆ. ಸುಮಾರು 5 ಕೋಟಿ ವರ್ಷಗಳ ಹಿಂದೆ ಪ್ರೋಟೀನ್ ಅಂತಕ್ಕಂಥ ಪಾಲಿಮರ್ ಮೀಥೇನ್, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್ ಇವುಗಳಿಂದ ತಯಾರಾದಂತಹ ಒಂದು ಸಂಶ್ಲೇಷಿತ ವಸ್ತುವಾಗಿದೆ. ಸೊ ಹಾಗಾಗಿ ಆ ಪ್ರೋಟೀನ್ ಅನ್ನು ನಾವು ನಮ್ಮ ಆಹಾರದಲ್ಲಿ ಬಳಕೆ ಮಾಡ್ಕೊಳ್ತೀವಿ, ವಿಟಮಿನ್ ಅನ್ನು ಮಾಡ್ಕೊಳ್ತೀವಿ, ಕೊಬ್ಬುಗಳನ್ನು ಬಳಕೆ ಮಾಡ್ಕೊಳ್ತೀವಿ. ಸೊ ಇವೆಲ್ಲವೂ ಸಹ ಪಾಲಿಮರ್. ಸುಮಾರು ಉದಾಹರಣೆಗಳು, ಪಾಲಿಮರ್ಗಳಿಗೆ ಉದಾಹರಣೆಗಳು ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಪಾಲಿಮರ್ಗಳಿಗೆ ಉದಾಹರಣೆಗಳು ಅಂದರೆ ಕೊಬ್ಬಿರ್ಬೋದು, ಹತ್ತಿ ಇರ್ಬೋದು, ಉಣ್ಣೆ ಇರ್ಬೋದು, ಪಿಷ್ಟ ಇರ್ಬೋದು, ರೇಷ್ಮೆ ಇರ್ಬೋದು. ಸೊ ಇವೆಲ್ಲವೂ ಸಹ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಪಾಲಿಮರ್ಗಳಾಗಿವೆ. ಸೊ ಆ ಪಾಲಿಮರ್ಗಳಲ್ಲಿ ವಿಧಗಳನ್ನು ನಾವು ನೋಡ್ತಾ ಹೋದರೆ 2 ವಿಧದ ಪಾಲಿಮರ್ಗಳನ್ನು ನಾವು ಕಾಣ್ಬೋದು. ಒಂದು ನೈಸರ್ಗಿಕ ಪಾಲಿಮರ್, ಮತ್ತೊಂದು ಕೃತಕ ಪಾಲಿಮರ್. ಹಾಗಾದರೆ ನೈಸರ್ಗಿಕ ಪಾಲಿಮರ್ಗಳಿಗೆ ಉದಾಹರಣೆಗಳು ಯಾವುದು ಅಂತಂದರೆ, ಈಗಾಗಲೇ ನಾನು ಹೇಳಿದೆ. ಸೊ ಹತ್ತಿ ಒಂದು ರೀತಿಯ ನೈಸರ್ಗಿಕ ಪಾಲಿಮರ್, ಕುರಿಗಳಿಂದ ಸಿಗ್ತಕ್ಕಂತಹ ಉಣ್ಣೆ ಒಂದು ರೀತಿಯ ನೈಸರ್ಗಿಕ ಪಾಲಿಮರ್, ಹಾಗೆಯೇ ರೇಷ್ಮೆ ಹುಳುಗಳಿಂದ ಸಿಗ್ತಕ್ಕಂತಹ ರೇಷ್ಮೆಯ ನೂಲು ಒಂದು ರೀತಿಯ ನೈಸರ್ಗಿಕ ಪಾಲಿಮರ್ ಆಗಿದೆ. ಹಾಗೆಯೇ ಕೃತಕ ಪಾಲಿಮರ್ ಅಂತಂದ್ರೆ ಇದು ನೈಸರ್ಗಿಕವಾಗಿ ಸಿಗಲ್ಲ, ಆದರೆ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ವಸ್ತುಗಳಿಂದ ತಯಾರಾದಂತಹ ಪಾಲಿಮರ್ ಈ ಕೃತಕ ಪಾಲಿಮರ್ ಆಗಿದೆ. ಸೊ ಹಾಗಾದ್ರೆ ಅದು ಯಾವುದು? ಆ ಕೃತಕ ಪಾಲಿಮರ್ಗಳಿಗೆ ಉದಾಹರಣೆಗಳು ಯಾವುದು ಅಂತ ನೋಡ್ತಾ ಹೋದ್ರೆ, ರೇಯಾನ್ ಒಂದು ರೀತಿಯ ಕೃತಕ ಪಾಲಿಮರ್ ಆಗಿದೆ, ನೈಲಾನ್ ಒಂದು ಕೃತಕ ಪಾಲಿಮರ್ ಆಗಿದೆ, ಪಾಲಿಯೆಸ್ಟರ್ ಹಾಗೆ ಅಕ್ರಿಲಿಕ್ ಅಂತಕ್ಕಂಥದ್ದು ಸಹ ಒಂದು ರೀತಿಯ ಕೃತಕ ಪಾಲಿಮರ್ಗಳಾಗಿವೆ. ಇವೆಲ್ಲವೂ ಸಹ ಕೃತಕ ನೂಲುಗಳು. ಅದು ರೇಯಾನ್ ಇರ್ಬೋದು, ನೈಲಾನ್ ಇರ್ಬೋದು, ಪಾಲಿಯೆಸ್ಟರ್ ಇರ್ಬೋದು, ಅಕ್ರಿಲಿಕ್ ಇರ್ಬೋದು. ಸೊ ಇವೆಲ್ಲವೂ ಸಹ ಕೃತಕ ಪಾಲಿಮರ್ಗಳಿಗೆ ಉದಾಹರಣೆಗಳಾಗಿವೆ. ಹಾಗೆಯೇ ಈ ನೈಸರ್ಗಿಕ ಪಾಲಿಮರ್ಗಳು ಅಂದ್ರೆ ಏನು ಅಂದ್ರೆ, ನಿಸರ್ಗದಲ್ಲಿ ಸಿಗ್ತಕ್ಕಂತಹ ಪಾಲಿಮರ್ಗಳನ್ನ ನಾವು ನಿಸರ್ಗದ ಪಾಲಿಮರ್ ಅಥವಾ ನೈಸರ್ಗಿಕ ಪಾಲಿಮರ್ ಅಂತ ಹೇಳ್ತೀವಿ. ಸೊ ಪ್ರಾಕೃತಿಕ ಪಾಲಿಮರ್. ಸೊ ಯಾವುದು ಅಂತಂದ್ರೆ ಹತ್ತಿ. ಸೊ ಹತ್ತಿ ಒಂದು ರೀತಿಯ ನೈಸರ್ಗಿಕ ಪಾಲಿಮರ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್, ಉದಾಹರಣೆ ಆಯ್ತಾ. ಸೊ ಆ ಹತ್ತಿ ಬಟ್ಟೆಗಳನ್ನು ತಯಾರು ಮಾಡ್ತೀವಿ, ವಸ್ತ್ರಗಳನ್ನು ತಯಾರು ಮಾಡ್ತೀವಿ ಅಲ್ವಾ. ಸೊ ಹಾಗೆಯೇ ಮತ್ತೊಂದು ರೀತಿಯ ನೈಸರ್ಗಿಕ ಪಾಲಿಮರ್ ಅಂದ್ರೆ ಉಣ್ಣೆ. ಕುರಿಗಳಿಂದ ಸಿಗ್ತಕ್ಕಂತಹ ಉಣ್ಣೆ ಇದೆಯಲ್ಲ, ಆ ಉಣ್ಣೆಯೂ ಸಹ ಒಂದು ರೀತಿಯ ನೈಸರ್ಗಿಕ ಪಾಲಿಮರ್ ಆಗಿದೆ. ಸೊ ಆ ಉಣ್ಣೆಯಿಂದ ಸ್ವೆಟರ್ಗಳನ್ನು ನಾವು ತಯಾರು ಮಾಡ್ತೀವಿ. ಚಳಿಗಾಲದಲ್ಲಿ ಚಳಿಯಿಂದ ನಮ್ಮ ದೇಹವನ್ನು ಬೆಚ್ಚಗೆ ಇಟ್ಕೊಳ್ಳಿಕ್ಕೆ, ರಕ್ಷಿಸಿಕೊಳ್ಳಿಕ್ಕೆ ನಾವು ಸ್ವೆಟರ್ಗಳನ್ನು ತಯಾರು ಮಾಡ್ತೀವಿ. ಹಾಗೆ ಹಿಂದೆ ಕಂಬಳಿ ಅಲ್ವಾ. ಸೊ ಕುರಿಗಳ ಉಣ್ಣೆಯಿಂದ ಈ ಕಂಬಳಿಯನ್ನು ನೈಸರ್ಗಿಕ ಪಾಲಿಮರ್ನಾಗಿ ನಾವು ಬಳಸ್ಕೊಳ್ತೀವಿ. ಅದರಿಂದ ಒಂದು ರೀತಿಯ ಬಿಸಿಯ ಉಡುಪು ಚಳಿಗಾಲದಲ್ಲಿ ನಾವು ಬಳಕೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗೆಯೇ ಈ ನೈಸರ್ಗಿಕ ಪಾಲಿಮರ್ಗಳಿಗೆ ಮುಂದುವರಿದು ಉದಾಹರಣೆಗಳಾಗಿ ರೇಷ್ಮೆ ಗೂಡು. ಮಕ್ಕಳೇ ನಿಮ್ಗೆ ಗೊತ್ತಿರ್ಬೋದು, ರೇಷ್ಮೆ ಬಟ್ಟೆಗಳನ್ನು ನೀವು ಧರಿಸಿರ್ಬೋದು ಹೊಸ ಹಬ್ಬಗಳಿಗೆ, ಹೊಸ ಬೇರೆ ಬೇರೆ ರೀತಿಯ ಫಂಕ್ಷನ್ಗಳಿಗೆ.
ನಾವು ರೇಷ್ಮೆಯ ಬಟ್ಟೆಗಳನ್ನು ಧರಿಸಬಹುದು. ಸೊ ಹೇಗೆ ತಯಾರಾಗುತ್ತೆ ಅದು ಅಂದ್ರೆ ಪ್ರಾಕೃತಿಕವಾಗಿ ಸಿಕ್ಕತಕ್ಕಂತಹ ಒಂದು ಹುಳು, ಆ ಹುಳುವಿನಿಂದ ಆ ಹುಳು ಏನ್ ಮಾಡ್ತದೆ ಅಂತಂದ್ರೆ ಇಬ್ಬನೇರಳೆ ಸೊಪ್ಪು ಅಂತ ಬರುತ್ತೆ. ಆ ಇಬ್ಬನೇರಳೆ ಸೊಪ್ಪು ಅದಕ್ಕೆ ಆಹಾರ, ಅದನ್ನ ತಿಂದ್ಬಿಟ್ಟು ತನ್ನ ಸುತ್ತ ಈ ರೀತಿಯ ರೇಷ್ಮೆಯ ಎಳೆಗಳಿಂದ ಆದಂತಹ ಗೂಡನ್ನ ನಿರ್ಮಾಣ ಮಾಡುತ್ತೆ. ಅದು ರೇಷ್ಮೆ ಗೂಡು, ಆ ಗೂಡನ್ನ ನಿರ್ಮಾಣ ಮಾಡುತ್ತೆ. ಆ ರೇಷ್ಮೆಯ ಎಳೆಯಿಂದ ರೇಷ್ಮೆಯ ಬಟ್ಟೆಗಳನ್ನು ನಾವು ತಯಾರು ಮಾಡ್ತೀವಿ. ಸೊ ಈ ರೀತಿಯ ರೇಷ್ಮೆ ಸೀರೆಗಳು, ರೇಷ್ಮೆಯ ವಸ್ತ್ರಗಳನ್ನ ತಯಾರು ಮಾಡ್ತೀವಿ. ಇವು ತುಂಬಾ ದುಬಾರಿ ಆಗ್ತವೆ, ಆದರೆ ತುಂಬಾ ನೋಡ್ಲಿಕ್ಕೆ ತುಂಬಾ ಆಕರ್ಷಕವಾಗಿ ಕಾಣಿಸ್ತವೆ. ಅಟ್ರಾಕ್ಟಿವ್ ಕಲರ್ ನಲ್ಲಿ ಸಿಗ್ತವೆ, ಬೇರೆ ಬೇರೆ ಕಲರ್ಸ್ ಅಲ್ಲಿ ಸಿಗ್ತವೆ. ಸೊ ಹಾಗಾಗಿ ಇವು ತುಂಬಾ ಅಟ್ರಾಕ್ಟಿವ್ ಇರ್ತವೆ, ಜೊತೆಗೆ ದುಬಾರಿ ಆಗಿರ್ತವೆ. ಹಾಗಾಗಿ ಇವು ನೈಸರ್ಗಿಕ ಪಾಲಿಮರ್ನಿಂದ ಮಾಡಿದಂತಹ ಒಂದು ವಸ್ತ್ರಗಳು. ಸೊ ಹಾಗೆಯೇ ಲಾಮ ಸಾಮಾನ್ಯವಾಗಿ ಹಿಮಾಲಯ ಪ್ರದೇಶಗಳಲ್ಲಿ ಅಂದ್ರೆ ಹಿಮ ಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂತಹ ಒಂದು ಪ್ರಾಣಿಯಾಗಿದೆ. ಆಯ್ತಾ? ಸೊ ಆ ಲಾಮದಿಂದಲೂ ಸಹ ಒಂದು ರೀತಿಯ ಉಣ್ಣೆಯನ್ನ ತಯಾರು ಮಾಡ್ತೀವಿ, ನೈಸರ್ಗಿಕ ಪಾಲಿಮರ್ನ ಪಡ್ಕೊಳ್ತೀವಿ. ಅದರಿಂದ ತಯಾರಾದಂತಹ ಸ್ವೆಟರ್ಗಳಿವೆ, ವಸ್ತ್ರಗಳನ್ನ ನೋಡಬಹುದು, ನಾವು ಗಮನಿಸಬಹುದು. ಬಿಸಿಯ ಉಡುಪುಗಳು, ಸೊ ಲಾಮದ ಉಣ್ಣೆಯಿಂದ ತಯಾರಾದಂತಹ ಬಿಸಿಯ ಉಡುಪುಗಳು, ಸ್ವೆಟರ್ ಅಥವಾ ಶಾಲು ಈ ತರದವೆಲ್ಲ ನಾವು ತಯಾರು ಮಾಡಬಹುದು. ಸೊ ಇವುಗಳು ನೈಸರ್ಗಿಕ ಪಾಲಿಮರ್ಗಳಾಗಿವೆ. ಹಾಗೇನೆ ಮತ್ತೆ ಯಾಕೆ ಇದು ಸಹ ಹಿಮ ಪ್ರದೇಶದಲ್ಲಿ ಬೆಳೆಬರ್ತಕ್ಕಂತಹ ಪ್ರಾಣಿಗಳು. ಸೊ ಈ ಉಣ್ಣೆಯನ್ನು ತಯಾರು ಮಾಡ್ತಕ್ಕಂತಹ ಪ್ರಾಣಿಗಳಿಗೆ ಆ ಲಾಮ ಇರ್ಬೋದು, ಯಾಕ್ ಇರ್ಬೋದು, ಆಲ್ಪಕ ಇರ್ಬೋದು, ಮೊಲ ಇರ್ಬೋದು. ಮೊಲದಲ್ಲಿ ನೋಡಿ ಮಕ್ಕಳೇ ಬೇಕಾದಷ್ಟು ಉಣ್ಣೆ ಸಿಗ್ತದೆ, ಬೆಳೆದಕ್ಕೆ ಅದನ್ನ ಕಟ್ ಮಾಡ್ಕೊಳ್ತಾರೆ. ಆಯ್ತಾ? ಸೊ ಹಾಗೆ ಆ ಮೊಲ ಇರ್ಬೋದು, ಬಿಕ್ಕುನ ಯಾರ್ನ್ ಇರ್ಬೋದು. ಸೊ ಇವುಗಳು ಉಣ್ಣೆಯನ್ನು ತಯಾರು ಮಾಡ್ತಕ್ಕಂತಹ ಪ್ರಾಣಿಗಳಾಗಿವೆ. ಆ ಉಣ್ಣೆಯನ್ನು ನಾವು ಬಳಸ್ಬೇಕು. ಸೊ ಅದಷ್ಟು ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಪಾಲಿಮರ್ಗಳು, ಮತ್ತೆ ಅವುಗಳನ್ನ ನಾವು ಯಾವ ಪ್ರಾಣಿಗಳಿಂದ ನಾವು ಪಡ್ಕೊಳ್ತೀವಿ ಅಂತಕ್ಕಂಥದ್ದು ನೋಡಿದ್ವಿ. ಸೊ ಹಾಗಾದ್ರೆ ಕೃತಕ ಪಾಲಿಮರ್ ಅಂದ್ರೆ ಸಂಶ್ಲೇಷಿತ ಪಾಲಿಮರ್. ಆ ಸಂಶ್ಲೇಷಿತ ಪಾಲಿಮರ್ ಅಂದ್ರೆ ಏನು, ಅವುಗಳ ಉಪಯೋಗ ಏನು, ಅವನ್ನ ಹೇಗೆ ಬಳಸ್ತೀವಿ ಅಂತ ನೋಡ್ತಾ ಹೋದ್ರೆ ನೈಸರ್ಗಿಕವಾಗಿ ಇವು ಸಿಗದಿಲ್ಲ, ಇವು ನಿಸರ್ಗದಲ್ಲಿ ಸಿಗಲ್ಲ. ಆದರೆ ಆ ನಿಸರ್ಗದಲ್ಲೇ ಸಿಗ್ತಕ್ಕಂತಹ ಕಚ್ಚಾ ವಸ್ತುಗಳು ಕೆಲವು ಇರ್ತವೆ. ಆ ಕಚ್ಚಾ ವಸ್ತುಗಳನ್ನ ಬಳಸಿಕೊಂಡು ನಾವು ಈ ಕೃತಕ ಪಾಲಿಮರ್ಗಳನ್ನ ಅರ್ಥಾತ್ ಸಂಶ್ಲೇಷಿತ ಪಾಲಿಮರ್ಗಳನ್ನ ತಯಾರು ಮಾಡ್ಕೊಳ್ತೀವಿ. ಆ ಸಂಶ್ಲೇಷಿತ ಎಳೆಗಳಿಂದ ಹಲವು ರೀತಿಯ ವಸ್ತುಗಳನ್ನ ನಾವು ತಯಾರು ಮಾಡ್ಕೊಳ್ತೀವಿ. ನೋಡ್ತಾ ಇರೋದು ಮಕ್ಕಳೇ ನಾವು ಇವು ಎಲ್ಲವೂ ಸಹ ಸಂಶ್ಲೇಷಿತ ಎಳೆಗಳು ಅರ್ಥಾತ್ ಕೃತಕ ಎಳೆಗಳು. ಈ ಎಳೆಗಳನ್ನ ಬೇರೆ ಬೇರೆ ಬಣ್ಣದಲ್ಲಿ ನಾವು ಬಣ್ಣವನ್ನು ಹಾಕಿಬಿಟ್ಟು ತಯಾರು ಮಾಡ್ಕೊಳ್ತೀವಿ. ಸೊ ಹುಲ್ಲನ್ನೆಲ್ಲ ನೀವು ನೋಡಿರ್ಬೋದು, ಹುಲ್ಲನ್ನಿಂದ ನಾವು ಸ್ವೆಟರ್ಗಳನ್ನೆಲ್ಲ ತಯಾರು ಮಾಡ್ತೀವಿ. ಸೊ ಹಾಗೆ ಇವು ಬಟ್ಟೆ ತಯಾರು ಮಾಡ್ತಕ್ಕಂತಹ ಕಾರ್ಖಾನೆಗಳು ಕೃತಕ ಎಲೆಗಳಿಂದ ಅರ್ಥಾತ್ ಸಂಶ್ಲೇಷಿತ ಎಲೆಗಳಿಂದ ಹಲವು ರೀತಿಯ ಬಟ್ಟೆಗಳನ್ನು ತಯಾರು ಮಾಡಲಿಕ್ಕೆ ಇರ್ತಕ್ಕಂತಹ ಕಾರ್ಖಾನೆಗಳನ್ನು ನಾವು ಗಮನಿಸಬಹುದು. ಹಾಗೇನೆ ಈ ರೇಯಾನ್ ಅಂತಕ್ಕಂಥದ್ದು, ರೇಯಾನ್ ಒಂದು ರೀತಿಯ ಕೃತಕ ಪಾಲಿಮರ್. ಆಯ್ತಾ? ನೈಸರ್ಗಿಕವಾಗಿಯೂ ಸಿಗುತ್ತೆ. ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ರೇಯಾನ್ ಅಂತಂದ್ರೆ ರೇಷ್ಮೆ ಹುಳುಗಳಿಂದ ಪಡೆದಂತಹ ರೇಯಾನ್ ಅರ್ಥಾತ್ ನೈಸರ್ಗಿಕ ರೇಯಾನ್ ಆಗಿದೆ. ರೇಷ್ಮೆ ಎಳೆಯನ್ನ ನಾವು ನೈಸರ್ಗಿಕ ರೇಯಾನ್ ಅಂತ ಕರಿಬಹುದು. ಯಾಕಂದ್ರೆ ಅದು ಅಷ್ಟು ಗಟ್ಟಿಯಾಗಿರುತ್ತೆ ಮತ್ತೆ ಬಲಯುತವಾಗಿರುತ್ತೆ. ಹಾಗೆ ಅದು ಡ್ಯೂರೇಬಲ್ ಅಂದ್ರೆ ಬಾಳಿಕೆ ಬರುತ್ತೆ. ಸೊ ಹಾಗಾಗಿ ಅದನ್ನು ನೈಸರ್ಗಿಕ ರೇಯಾನ್ ಅಂತಲೂ ನಾವು ರೇಷ್ಮೆ ಎಳೆಯನ್ನ ಕರಿಬಹುದು. ಸೊ ಈ ರೇಷ್ಮೆ ಎಲೆಗಳಿಂದ ತಯಾರು ಮಾಡಿದಂತಹ ಬಟ್ಟೆಗಳು ಆಗ್ಲೇ ನಾನು ಹೇಳಿದೆ ಮಕ್ಕಳೇ ದುಬಾರಿ ಅಂದ್ರೆ ಕಾಸ್ಟ್ಲಿ. ಸೊ ಅದಕ್ಕೆ ಆದ್ರಿಂದ ಏನ್ ಮಾಡಿದ್ರು ಅಂದ್ರೆ 19ನೇ ಶತಮಾನದಲ್ಲಿ ವಿಜ್ಞಾನಿಗಳು ಏನ್ ಮಾಡಿದ್ರು, ಮರದ ತಿರುಳನ್ನ ತೆಗೆದುಕೊಂಡ್ರು ಅದನ್ನ ಹಲವು ರೀತಿಯ ರಾಸಾಯನಿಕಗಳನ್ನ ಬೆರೆಸಿ ಸಂಸ್ಕರಿಸಿ ಅದರಿಂದ ಕೆಲವೊಂದು ಕೃತಕ ರೇಷ್ಮೆ ಎಳೆಯನ್ನು ತಯಾರು ಮಾಡಿದ್ರು. ಅದನ್ನೇ ನಾವು ಕೃತಕ ರೇಷ್ಮೆ ಅಂತ ಕರಿತೀವಿ. ಸೊ ಆ ಕೃತಕ ರೇಷ್ಮೆಯೂ ಸಹ ಈ ರೇಷ್ಮೆ ಹುಳುವಿನಿಂದ ಪಡೆದಂತಹ ರೇಷ್ಮೆಯನ್ನೇ ಹೋಲುತ್ತೆ, ಅದರಂತೆಯೇ ಕಂಡುಬರುತ್ತೆ. ಅದರಂತೆಯೇ ಬೇರೆ ರೀತಿಯ ಬಣ್ಣಗಳನ್ನು ನಾವು ಸೇರಿಸಿ ಅದನ್ನ ಬಳಕೆ ಮಾಡ್ಕೋಬಹುದು, ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆ ಮಾಡಬಹುದು. ಹಾಗಾಗಿ ಅದನ್ನು ನಾವು ಕೃತಕ ರೇಷ್ಮೆ ಅಂತ ಕರಿತೀವಿ, ಅರ್ಥಾತ್ ರೇಯಾನ್ ಅಂತ ಕರಿತೀವಿ. ಸೊ ಅದು ಉಪಯೋಗ. ಇದನ್ನು ಸಹ ಸೀರೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಸಹ ಕಲಬೆರಕೆ ಮಾಡ್ತಾರೆ ಅಲ್ವಾ? ಹಾಲು ಕಲಬೆರಕೆ ಮಾಡ್ತಾರೆ, ದವಸ ಧಾನ್ಯಗಳನ್ನ ಕಲಬೆರಕೆ ಮಾಡ್ತಾರೆ. ಸೊ ಹಾಗೆ ಇದು ಒರಿಜಿನಲ್ ರೇಷ್ಮೆ ಅಂತ ಹೇಳ್ಬಿಟ್ಟು ರೇಯನ್ನ ಮಿಕ್ಸ್ ಮಾಡಿ ಬಟ್ಟೆಗಳನ್ನು ತಯಾರು ಮಾಡ್ತಾರೆ.
ಸೊ ಹಾಗಾಗಿ ಈ ಸೀರೆಗಳ ತಯಾರಿಕೆಯಲ್ಲಿ ಈ ರೇಯನ್ನ ಬಳಸ್ಕೊಳ್ತಾರೆ. ಹಾಗೆಯೇ ಕಾರ್ಪೆಟ್ಗಳ ತಯಾರಿಕೆಯಲ್ಲಿ ಬಳಸ್ಕೊಳ್ತಾರೆ, ಬೆಡ್ಶೀಟ್ಗಳ ತಯಾರಿಕೆಯಲ್ಲಿ ಬಳಸ್ಕೊಳ್ತಾರೆ. ಸೊ ಹಾಗೆ ಉಡುಪುಗಳ ತಯಾರಿಕೆ ರೇಯನ್ ಉಡುಪುಗಳೇ ಬರ್ತವೆ. ಸೊ ಆ ಉಡುಪುಗಳ ತಯಾರಿಕೆಯಲ್ಲಿ ನಾವು ರೇಯನ್ನ ಬಳಸ್ಕೊಳ್ತೀವಿ, ಅರ್ಥಾತ್ ಕೃತಕ ರೇಷ್ಮೆಯನ್ನ ಬಳಸ್ಕೊಳ್ತೀವಿ. ಸೊ ಇದು ಒಂದು ರೀತಿಯ ಕೃತಕ ಅಥವಾ ನೈಸರ್ಗಿಕ ಸಂಶ್ಲೇಷಿತ ನೂಲಿನ ಆದಂಥದ್ದು. ಸೊ ಮತ್ತೊಂದು ಸಂಶ್ಲೇಷಿತ ನೂಲು ಅಥವಾ ಕೃತಕ ನೂಲು ಅಂದ್ರೆ ನೈಲಾನ್ ಅಂತಕ್ಕಂತಹ ಒಂದು ನೂಲು. ಸೊ ಈ ನೈಲಾನ್ ಅನ್ನ 1931ರಲ್ಲಿ ನೈಲಾನ್ ಅನ್ನ ನೈಸರ್ಗಿಕ ಕಚ್ಚಾ ವಸ್ತುಗಳನ್ನು ಬಳಸದೆ ತಯಾರು ಮಾಡಿ, ಕೃತಕವಾಗಿ ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಿ. ಸೊ ಇದನ್ನ ಹೆಂಗ್ ತಯಾರು ಮಾಡ್ತಾರೆ ಅಂದ್ರೆ ಪ್ರಮುಖವಾಗಿ ಕಲ್ಲಿದ್ದಲನ್ನು ಬಳಸಿಕೊಂಡು, ಗಾಳಿ ಮತ್ತು ನೀರನ್ನು ಬಳಸಿಕೊಂಡು ಮತ್ತು ಮುಂತಾದ ಹಲವು ರೀತಿಯ ವಸ್ತುಗಳನ್ನ ರಾಸಾಯನಿಕಗಳನ್ನ ಬಳಸಿಕೊಂಡು ಈ ನೈಲಾನ್ ಅನ್ನ ತಯಾರು ಮಾಡ್ತಾರೆ. ಸರಿ, ಈ ನೈಲಾನ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ ನೈಲಾನ್ ತುಂಬಾ ಬಲಯುತವಾಗಿರ್ತದೆ, ಗಟ್ಟಿಯಾಗಿರುತ್ತೆ, ಜೊತೆಗೆ ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದೆ. ಏನಂದ್ರೆ ಸ್ಥಿತಿಸ್ಥಾಪಕತ್ವ ಗುಣ ಅಂದ್ರೆ ಏನು ಅಂದ್ರೆ ಫ್ಲೆಕ್ಸಿಬಲ್ ಅಂತ. ಅದನ್ನು ನಾವು ಹೇಗೆ ಬೇಕಾಗಿ ರೊಟೇಟ್ ಮಾಡ್ಬೋದು. ಸೊ ಹೇಗೆ ಬೇಕಾಗೆ ಟ್ವಿಸ್ಟ್ ಮಾಡ್ಬೋದು, ಬೆಂಡ್ ಆಗುತ್ತೆ, ತಂತಿ ಇದ್ದಂಗೆ, ನೂಲಿದ್ದಂಗೆ. ಸೊ ಹೆಂಗ್ ಬೇಕಾದ್ರೆ ರೊಟೇಟ್ ಆಗುತ್ತೆ. ಸೊ ಮತ್ತೆ ಹಗುರ, ತುಂಬಾ ಅದು ಬಲಯುತವಾದದ್ದು, ಜೊತೆಗೆ ಹಗುರ, ತುಂಬಾ ಹಗುರವಾಗಿದೆ. ಸೊ ಹಾಗಾಗಿ ಇದು ಒಳಪನ್ನು ಹೊಂದಿರುತ್ತೆ, ಜೊತೆಗೆ ಇದನ್ನ ತೊಳಿಲಿಕ್ಕೆ ತುಂಬಾ ಸುಲಭ, ಸೊ ಹಾಗಾಗಿ ನೈಲಾನ್ ಎಳೆ ಉಕ್ಕಿನ ತಂತಿಗಿಂತ ಬಲಶಾಲಿ ಅಥವಾ ಶಕ್ತಿಶಾಲಿ ಅಂತ ಹೇಳ್ತಾರೆ. ಸೊ ನೋಡಿ, ಉಕ್ಕಿನ ತಂತಿಗಿಂತಲೂ ನೈಲಾನ್ ಎಳೆ ತುಂಬಾ ಸ್ಟ್ರಾಂಗ್, ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ಅದನ್ನ ಬೇರೆ ಬೇರೆ ಉಪಯೋಗಕ್ಕೆ ನಾವು ಬಳಸ್ಕೊಳ್ತೀವಿ. ಎಲ್ಲೆಲ್ಲಿ ಬಳಸ್ಕೋಬಹುದು ಅಂತಂದ್ರೆ ನೈಲಾನ್ನಿಂದ ಉಡುಪುಗಳನ್ನ ತಯಾರು ಮಾಡ್ತೀವಿ, ಉಡುಪುಗಳನ್ನ ತಯಾರು ಮಾಡ್ಕೊಳ್ತೀವಿ, ಆಯ್ತಾ. ರೈನ್ ಕೋಟ್ ಅವನ್ನೆಲ್ಲ ತಯಾರು ಮಾಡ್ತೀವಲ್ಲ, ಸೊ ನೈಲಾನ್ನಿಂದ, ಸೊ ಅದನ್ನ ತಯಾರು ಮಾಡ್ಕೊಳ್ತೀವಿ. ಸೊ ಹಾಗೆ ಕಾಲು ಚೀಲ, ಸಾಕ್ಸ್ ಹಾಕೊಳ್ತೀವಲ್ಲ ಶೂ ಒಳಗಡೆ, ಆ ಕಾಲು ಚೀಲಗಳನ್ನು ನಾವು ಈ ನೈಲಾನ್ನಿಂದ ಆದಂತವನ್ನ ಬಳಸ್ಕೊಳ್ತೀವಿ. ಸೊ ಹಗ್ಗಗಳಲ್ಲಿ ನೈಲಾನ್ ಅನ್ನ ಬಳಸ್ಕೊಳ್ತಾರೆ, ಬಲಯುತ ಆಗಿರೋದ್ರಿಂದ, ಅದರ ಎಳೆಗಳು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ, ಬಲಯುತ ಆಗಿರೋದ್ರಿಂದ ಆ ನೈಲಾನ್ ಎಳೆಯನ್ನ ಹಗ್ಗಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಹಾಗೆಯೇ ಟೆಂಟ್ಗಳ ತಯಾರಿಕೆಯಲ್ಲಿ ಬಳಸ್ಕೊಳ್ತಾರೆ. ಔಟಿಂಗ್ ಎಲ್ಲ ಹೋಗ್ತೀವಿ ಅಲ್ವಾ, ಟ್ರಿಪ್ ಹೋಗ್ತೀವಿ, ಟ್ರೆಕ್ಕಿಂಗ್ ಹೋಗ್ತೀವಿ, ಸೊ ಅಲ್ಲಿ ಉಳ್ಕೋಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ತುಂಬಾ ಹಗುರ, ಜೊತೆಗೆ ಬಲಯುತ, ಹಾಗಾಗಿ ಆ ಟೆಂಟ್ಗಳ ತಯಾರಿಕೆಯಲ್ಲೂ ಸಹ ಈ ನೈಲಾನ್ ಎಳೆಗಳನ್ನು ಬಳಸ್ಕೊಳ್ತಾರೆ. ಸೊ ಹಾಗೆಯೇ ಹಲ್ಲುಚ್ಚತಕ್ಕಂತಹ ಬ್ರಷ್ಗಳ ಬ್ರಿಸಲ್ಸ್ ಅಂತೀವಿ, ಆ ಬ್ರಷ್ಗಳಲ್ಲಿ ಸಹ ಈ ನೈಲಾನ್ ಎಳೆಗಳನ್ನು ಬಳಸ್ಕೊಳ್ತೀವಿ. ಹಾಗೆಯೇ ಕಾರಿನ ಸೀಟ್ ಬೆಲ್ಟ್ ನಲ್ಲಿ, ಕಾರಿನ ಒಳಗಡೆ ಸೀಟ್ ಬೆಲ್ಟ್ ಕಡ್ಡಾಯ ಹಾಕ್ಲೇಬೇಕು, ಇಲ್ಲ ದಂಡ ಹಾಕ್ತಾರಲ್ವಾ, ಆ ಕಾರಿನ ಸೀಟ್ ಬೆಲ್ಟ್ ತಯಾರಿಕೆಯಲ್ಲೂ ಸಹ ನೈಲಾನ್ ಎಳೆಯನ್ನು ಬಳಸ್ಕೊಳ್ತೀವಿ. ಹಾಗೆಯೇ ನಿದ್ರಾ ಚೀಲಗಳ ತಯಾರಿಕೆಯಲ್ಲಿ ಬಳಸ್ಕೊಳ್ತಾರೆ. ಸೊಳ್ಳೆ ಪರದೆಗಳ ತಯಾರಿಕೆಯಲ್ಲಿ ನೈಲಾನ್ ಅನ್ನು ಬಳಸ್ಕೊಳ್ತಾರೆ. ಹಾಗೆ ಹಲವು ಉಪಯೋಗಗಳಿದಾವೆ. ಹಾಗೆಯೇ ಪ್ಯಾರಾಚೂಟ್, ನೀವು ಗಮನಿಸಿರ್ಬೋದು, ಪ್ಯಾರಾಚೂಟ್ ಇದೆಯಲ್ಲ, ಈ ಪ್ಯಾರಾಚೂಟ್ ತಯಾರಿಕೆಯಲ್ಲಿ ಜೊತೆಗೆ ಬಂಡೆಗಳನ್ನ ಹತ್ಲಿಕ್ಕೆ, ಟ್ರೆಕ್ಕಿಂಗ್ ಮಾಡ್ತೀವಲ್ಲ, ರಾಕ್ ಕ್ಲೈಂಬಿಂಗ್ ಮಾಡ್ತಾರೆ, ಟ್ರೆಕ್ಕಿಂಗ್ ಮಾಡ್ತಾರೆ, ಅಲ್ಲಿ ಹತ್ತಲಿಕ್ಕೆ ಬಲಯುತವಾದಂತಹ ಹಗ್ಗಗಳ ಅವಶ್ಯಕತೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಆ ಹತ್ತಲಿಕ್ಕೆ, ಬಂಡೆಗಳನ್ನ ಹತ್ತಲಿಕ್ಕೆ ಆ ಹಗ್ಗಗಳನ್ನ ಬಳಸ್ತೀವಲ್ಲ, ಆ ಹಗ್ಗಗಳ ತಯಾರಿಕೆಯಲ್ಲಿ ನೈಲಾನ್ ಅನ್ನ ಬಳಸ್ಕೊಳ್ತೀವಿ. ಇಷ್ಟೆಲ್ಲ ಗುಣಲಕ್ಷಣಗಳು ನೈಲಾನ್ ಇರೋದ್ರಿಂದ ಅದು ಹೆಚ್ಚು ಬಲಯುತವಾಗಿರುತ್ತೆ. ಹಾಗಾಗಿ ನೈಲಾನ್ ಒಂದು ರೀತಿಯ ಸಂಶ್ಲೇಷಿತ ನೂಲಾಗಿದೆ. ಸೊ ಹಾಗೆ ನಮಗೆ ಮುಂದುವರಿದು ಈ ಸಂಶ್ಲೇಷಿತ ನೂಲುಗಳಲ್ಲಿ ಮತ್ತೊಂದು ಸಂಶ್ಲೇಷಿತ ಅಥವಾ ಕೃತಕ ನೂಲು ಅಂತಂದ್ರೆ ಪಾಲಿಯೆಸ್ಟರ್. ಇದನ್ನು ಕೇಳಿರ್ತೀವಿ, ಪಾಲಿಯೆಸ್ಟರ್ ಬಟ್ಟೆಗಳು ಅಲ್ವಾ. ಉಡುಪುಗಳ ತಯಾರಿಕೆಯಲ್ಲಿ ನಾವು ಈ ಪಾಲಿಯೆಸ್ಟರ್ ಅನ್ನ ಬಳಸ್ಕೊಂಡಿರ್ತೀವಿ. ಸೊ ಇದು ಸಹ ಒಂದು ರೀತಿಯ ಸಂಶ್ಲೇಷಿತ ಎಳೆ. ಸರಿ, ಇದರ ಗುಣಲಕ್ಷಣಗಳನ್ನ ನಾವು ನೋಡ್ತಾ ಹೋದ್ರೆ ಪಾಲಿಯೆಸ್ಟರ್ನಿಂದ ತಯಾರಿಸಿದ ಬಟ್ಟೆಗಳು ಸುಲಭವಾಗಿ ಸುಕ್ಕಾಗಲ್ಲ. ನಾವು ಐರನ್ ಮಾಡದೇ ಇದ್ರೂ ಸಹ ನೀರಲ್ಲಿ ತೊಳೆದ್ಬಿಟ್ಟು ಒಣ ಹಾಕಿದ್ರೆ ಅದು ಸುಕ್ಕುಬಿಟ್ಟಿರುತ್ತೆ, ಅದು ಯಾವುದೋ ಹತ್ತಿ ಬಟ್ಟೆ ಆಗಿದೆ. ಆದರೆ ಪಾಲಿಯೆಸ್ಟರ್ನಿಂದ ಆದಂತಹ ಬಟ್ಟೆ ಸುಲಭವಾಗಿ ಸುಕ್ಕಾಗೋದಿಲ್ಲ, ತೊಳಿಲಿಕ್ಕೆ ತುಂಬಾ ಸುಲಭ, ಆಯ್ತಾ. ಹತ್ತಿ ಬಟ್ಟೆಯಲ್ಲಿ ನಾವು ಸೋಪ್ ಹಾಕಿ ತುಂಬಾ ಉಜ್ಜಿ ಶ್ರಮ ಜಾಸ್ತಿ, ಸೋಪ್ ವ್ಯರ್ಥ ಜಾಸ್ತಿ. ಸೊ ಆದರೆ ಈ ಪಾಲಿಯೆಸ್ಟರ್ನಿಂದ ಆದಂತಹ ಬಟ್ಟೆಯನ್ನು ತೊಳಿತಕ್ಕಂಥದ್ದು ತುಂಬಾ ಸುಲಭ, ಬೇಗ ತೊಳಿಬಹುದು, ಶ್ರಮ ಕಡಿಮೆ, ಆಯ್ತಾ. ಸೊ ಹಾಗಾಗಿ ಹಗುರವಾಗಿರುತ್ತೆ.
ಹಲವು ಬಣ್ಣಗಳಲ್ಲಿ ನಾವು ತಯಾರು ಮಾಡ್ಕೋಬಹುದು. ಹಾಗಾಗಿ ಈ ಉಪಯೋಗವನ್ನ ನಾವು ನೋಡ್ತಾ ಹೋದ್ರೆ ಉಡುಪುಗಳ ತಯಾರಿಕೆಯಲ್ಲಿ ಈ ಪಾಲಿಯೆಸ್ಟರ್ನ ನಾವು ಯಥೇಚ್ಛವಾಗಿ ಬಳಸ್ತಾ ಇದ್ದೀವಿ. ನಾವು ಗಮನಿಸಬಹುದು ಮಕ್ಕಳೇ, ವಿವಿಧ ಶೇಡ್ನಲ್ಲಿ ವಿವಿಧ ಕಲರ್ಗಳಲ್ಲಿ ನಾವು ಈ ಪಾಲಿಯೆಸ್ಟರ್ ಉಡುಪುಗಳನ್ನು ನಾವು ಗಮನಿಸಬಹುದು. ಸೊ ಹಾಗಾಗಿ ಇದು ಸಹ ಒಂದು ರೀತಿಯ ಸಂಶ್ಲೇಷಿತ ನೂಲು ಆಗಿದೆ. ಹಾಗಾದ್ರೆ ಈ ಪಾಲಿಯೆಸ್ಟರ್ನ ರೂಪಗಳನ್ನು ನಾವು ನೋಡ್ತಾ ಹೋದ್ರೆ ಎರಡು ರೂಪಗಳನ್ನು ನಾವು ಒಂದು ಟೆರಿಲಿನ್, ಇದನ್ನು ಸಹ ಟೆರಿಲಿನ್ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಆಯ್ತಾ. ಹಾಗೆ ಮತ್ತೊಂದು ಪಾಲಿಥಿಲೀನ್ ಟೆರಿಥಲೀನ್ ಅಂತ ಹೇಳ್ತೀವಿ. ಪೆಟ್ ಜಾರ್ ಅಂತ ಕೇಳಿರ್ಬೋದು ಮಕ್ಕಳೇ, ನೀವು ಪೆಟ್ ಜಾರ್ಗಳಂತ ಆ ಪ್ಲಾಸ್ಟಿಕ್ ಜಾರ್ಗಳನ್ನ ಕೇಳಿರ್ಬೋದು, ಅದನ್ನ ಇದರಿಂದಲೇ ತಯಾರು ಮಾಡಿ ಪಾಲಿಎಥಿಲೀನ್ ಟೆರಿಥಲೇಟ್ ಅಂತ ಕರೀತಾರೆ. ಶಾರ್ಟ್ ಆಗಿ ಪೆಟ್ ಅಂತ ಕರೀತೀವಿ, PET ಆಯ್ತಾ. ಸೊ ಹಾಗಾಗಿ ಇವುಗಳ ಉಪಯೋಗಗಳು ಟೆರಿಲಿನ್ ಅನ್ನ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸ್ಕೊಳ್ತೀವಿ. ಹಾಗೇನೆ ಪಾಲಿಎಥಿಲೀನ್ ಟೆರಿಥಲೇಟ್ ಅನ್ನ ಬಾಟಲಿಗಳ ತಯಾರಿಕೆಯಲ್ಲಿ ಬೇಕು, ಪೆಟ್ ಜಾರ್ ಅಥವಾ ಪೆಟ್ ಬಾಟಲಿಗಳು ಅಲ್ವಾ. ಸೊ ಪೆಟ್ ಜಾರ್ಗಳ ತಯಾರಿಕೆ, ವೈರ್ಗಳ ತಯಾರಿಕೆ, ಫಿಲ್ಟರ್ಗಳ ತಯಾರಿಕೆ ಈ ಪೆಟ್ ಅನ್ನ PET ಅಂದ್ರೆ ಪಾಲಿಎಥಿಲೀನ್ ಟೆರಿಥಲೇಟ್ ಅನ್ನ ಬಳಸ್ಕೊಳ್ತೀವಿ. ಇವು ಸಹ ಒಂದು ರೀತಿಯ ಪಾಲಿಯೆಸ್ಟರ್ನ ರೂಪಗಳು, ಎರಡು ರೂಪಗಳು. ಈ ಪಾಲಿಯೆಸ್ಟರ್ ಒಂದು ರೀತಿಯ ಸಂಶ್ಲೇಷಿತ ನೂಲಾಗಿದೆ. ಹಾಗೆ ನಮಗೆ ನೆಕ್ಸ್ಟ್ ಅಕ್ರಿಲಿಕ್ ಎಳೆ. ಈ ಅಕ್ರಿಲಿಕ್ ಸಹ ಒಂದು ರೀತಿಯ ಸಂಶ್ಲೇಷಿತ ಎಳೆ ಆಯ್ತಾ. ಸೊ ಇದೊಂದು ರೀತಿಯ ಸಂಶ್ಲೇಷಿತ ನೂಲು ಅಥವಾ ಎಳೆ ಆಯ್ತಾ. ಸೊ ನೈಸರ್ಗಿಕವಾಗಿ ಸಿಕ್ಕಂತಹ ಉಣ್ಣೆಗೆ ಪರ್ಯಾಯವಾಗಿ ಇದು ಕಂಬಳಿ, ನೈಸರ್ಗಿಕವಾಗಿ ಸಿಕ್ಕಂತಹ ಉಣ್ಣೆಯಿಂದ ತಯಾರಾದಂತಹ ಕಂಬಳಿ ಆಯ್ತಾ. ಇದಕ್ಕೆ ಪರ್ಯಾಯವಾಗಿ ಅಕ್ರಿಲಿಕ್ ಅನ್ನ ಬಳಸ್ಕೊಳ್ತಾರೆ. ಈ ಅಕ್ರಿಲಿಕ್ ಒಂದು ರೀತಿಯ ಸಂಶ್ಲೇಷಿತ ನೂಲಾಗಿದೆ. ನೈಸರ್ಗಿಕ ಆಗದಿಂದ ಪಡೆದಂತಹ ಉಣ್ಣೆ ಇದೆಯಲ್ಲ, ಇದು ದುಬಾರಿ, ಸಾಮಾನ್ಯವಾಗಿ ಕಾಸ್ಟ್ಲಿ, ದುಬಾರಿ. ಹಾಗಾದ್ರೆ ಈ ಅಕ್ರಿಲಿಕ್ ನಿಂದ ತಯಾರಾದಂತಹ ಬಟ್ಟೆಗಳು ಉಡುಪುಗಳಿದಾವಲ್ಲ, ಇವು ಸಾಮಾನ್ಯವಾಗಿ ಅಗ್ಗ ಅಂದ್ರೆ ಕಡಿಮೆ ಬೆಲೆಗೆ ಸಿಗ್ತವೆ, ದುಬಾರಿ ಅಲ್ಲ ಆಯ್ತಾ. ಸೊ ಜೊತೆಗೆ ಇವು ವಿವಿಧ ಬಣ್ಣಗಳಲ್ಲಿ ನಾವು ಇವುಗಳನ್ನ ತಯಾರು ಮಾಡ್ಕೋಬಹುದು, ಉಡುಪುಗಳನ್ನ ಪಡ್ಕೋಬಹುದು. ಸೊ ಹಾಗಾಗಿ ಈ ನೈಸರ್ಗಿಕ ಉಣ್ಣೆಗೆ ಹೋಲಿಸಿದ್ರೆ ಅಕ್ರಿಲಿಕ್ ಕಡಿಮೆ ರೇಟಿಗೆ ಸಿಗುತ್ತೆ, ವಿವಿಧ ಬಣ್ಣಗಳಲ್ಲಿ ಸಿಗುತ್ತೆ, ಅಟ್ರಾಕ್ಟಿವ್ ಕಲರ್ ಅಲ್ಲಿ ಸಿಗೋದ್ರಿಂದ ಇದರ ಉಪಯೋಗ ಹೆಚ್ಚು. ಸೊ ಹಾಗಾಗಿ ಅಕ್ರಿಲಿಕ್ ಇಂದ ತಯಾರಾದಂತಹ ಸ್ವೆಟರ್ಗಳನ್ನ ನೋಡಬಹುದು, ಹೊದಿಕೆಗಳನ್ನ ನೋಡಬಹುದು ಆಯ್ತಾ, ದಿಂಬುಗಳನ್ನ ಮಾಡ್ತಾರೆ. ಸೊ ಹೀಗೆ ಇದು ಅಕ್ರಿಲಿಕ್ ಸಹ ಒಂದು ರೀತಿಯ ಸಂಶ್ಲೇಷಿತ ನೂಲಾಗಿದೆ. ಹಾಗೆ ನಮಗೆ ಈ ಸಂಶ್ಲೇಷಿತ ನೂಲುಗಳ ಇಷ್ಟೆಲ್ಲ ಉಪಯೋಗಗಳನ್ನ ನಾವು ನೋಡ್ತಾ ಹೋದ್ವಿ. ಹಾಗಾದ್ರೆ ಅವುಗಳಿಂದ ಏನೋ ಅಪಾಯವೇ ಇಲ್ವಾ, ಅನಾನುಕೂಲವೇ ಇಲ್ವಾ ಅಂತ ನೋಡ್ತಾ ಹೋದ್ರೆ ಉಪಯೋಗ ಇದೆ, ಜೊತೆಗೆ ಅವುಗಳಿಂದ ಅನಾನುಕೂಲಗಳು ಸಹ ಇವೆ. ಹಾಗಾದ್ರೆ ಏನಪ್ಪ ಅವುಗಳಿಂದ ಅನಾನುಕೂಲಗಳು ಅಂತ ನೋಡ್ತಾ ಹೋದ್ರೆ, ಈ ನೈಸರ್ಗಿಕ ಎಳೆಗಳಿಂದ ತಯಾರಿಸಿದಂತ ಉಡುಪುಗಳನ್ನ ಸುಟ್ರೆ ಕಡಿಮೆ ಅಪಾಯ. ಸಾಮಾನ್ಯ ಹತ್ತಿ ಬಟ್ಟೆಗಳನ್ನ ಆಕಸ್ಮಿಕವಾಗಿ ಬೆಂಕಿ ಅನಾಹುತಿಗೆ ಈಡಾಯಿತು ಅಂತ ತಿಳ್ಕೊಳ್ಳಿ, ಎಲ್ಲೋ ಸ್ವಲ್ಪ ಭಾಗ ಸುಟ್ಟೋಗುತ್ತೆ, ಅನಾಹುತ ಕಡಿಮೆ ಪ್ರಮಾಣದ ಪರಿಣಾಮವನ್ನ ಬೀರುತ್ತೆ. ಆದರೆ ಈ ಕೃತಕ ನೂಲುಗಳಿಂದ ಅಥವಾ ನೈಸರ್ಗಿಕ ನೂಲುಗಳಿಂದ ತಯಾರಿಸಿದಂತಹ ಬಟ್ಟೆಗಳನ್ನ ನಾವು ಬಳಸ್ತಾ ಇದ್ರೆ ಅಡಿಗೆ ಮನೆಯಲ್ಲಿ ಅಥವಾ ಪ್ರಯೋಗಾಲಯದಲ್ಲಿ ಮತ್ತೆಲ್ಲೋ ನಾವು ಕೆಲಸ ಮಾಡಿದ್ದಾಗ ಏನಾದರೂ ಬೆಂಕಿ ಅವಘಡಕ್ಕೆ ಈಡಾದ್ವಿ ಅಂತಂದ್ರೆ ಅನಾಹುತಗಳು ಹೆಚ್ಚು, ಸುಟ್ಟು ಹೋಗ್ತಿವೆ ಆಯ್ತಾ. ಸೊ ಹಾಗಾಗಿ ಅಡಿಗೆ ಮನೆಯಲ್ಲಿ, ಪ್ರಯೋಗಶಾಲೆಯಲ್ಲಿ ಈ ರೀತಿಯ ಸ್ಥಳಗಳಲ್ಲಿ ನಾವು ಈ ಸಂಶ್ಲೇಷಿತ ನೂಲುಗಳಿಂದ ತಯಾರಾದಂತಹ ಬಟ್ಟೆಗಳನ್ನ ಯಾವ ಕಾರಣಕ್ಕೂ ಧರಿಸಿದ್ರು ತುಂಬಾ ಎಚ್ಚರಿಕೆಯಿಂದ ಕೆಲಸಗಳನ್ನು ನಿರ್ವಹಿಸಬೇಕಾಗುತ್ತೆ. ಆಕಸ್ಮಿಕ ಅವಘಡ ಏನಾದ್ರು ಸಂಭವಿಸಿದ್ರೆ ಅನಾಹುತಗಳು ಹೆಚ್ಚಾಗುತ್ತೆ. ಹಾಗಾದ್ರೆ ಇವು ಡೇಂಜರ್, ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಡೇಂಜರ್ ಇದೆ, ಎಚ್ಚರಿಕೆಯಿಂದ ನಾವು ಅವುಗಳನ್ನ ಬಳಸಬೇಕಾಗುತ್ತೆ ಅಂತಕ್ಕಂಥ ವಿಷಯವನ್ನ ನಾವು ತಿಳ್ಕೋಬೇಕು. ಹಾಗೆ ಈ ಸಂಶ್ಲೇಷಿತ ಎಳೆಗಳ ಅಥವಾ ಕೃತಕ ಎಳೆಗಳ ಲಕ್ಷಣಗಳನ್ನ ನಾವು ನೋಡ್ತಾ ಹೋದ್ರೆ, ಸಂಶ್ಲೇಷಿತ ಎಳೆಗಳಿಂದ ತಯಾರಿಸಿದ ಉಡುಪುಗಳು ಬೇಗ ಒಣಗ್ತವೆ, ಈಸಿ, ತುಂಬಾ ಬೇಗ ಒಣಗ್ಬಿಡ್ತಾವೆ. ಹತ್ತಿ ಬಟ್ಟೆ ಹೋಲಿಸಿದ್ರೆ ಕೃತಕ ನೂಲಿನ ಉಡುಪುಗಳು ಬೇಗ ಒಣಗ್ಬಿಡ್ತವೆ. ಮತ್ತೆ ಬಾಳಿಕೆ ಹೆಚ್ಚು, ಡ್ಯೂರಬಿಲಿಟಿ ಜಾಸ್ತಿ ಇದೆ ಅವು. ಹಾಗೆ ಬೆಲೆ ಕಡಿಮೆ. ಹತ್ತಿ ಬಟ್ಟೆಗೆ ಹೋಲಿಸಿದ್ರೆ
ಇವುಗಳ ರೇಷ್ಮೆ ಬಟ್ಟೆಗೆ ಹೋಲಿಸಿದ್ರೆ ಹತ್ತಿ ಬಟ್ಟೆಗೆ ಹೋಲಿಸಿದ್ರೆ ಇವುಗಳ ರೇಟ್ ತುಂಬಾ ಕಡಿಮೆ. ಜೊತೆಗೆ ಇವುಗಳ ನಿರ್ವಹಣೆ ತುಂಬಾ ಸುಲಭ, ಈಸಿಯಾಗಿ ಅವನ್ನ ತೊಳಿಬಹುದು. ಎಲ್ಲ ನಿರ್ವಹಣೆ ತುಂಬಾ ಈಸಿ, ಹಾಗೆ ಸುಲಭವಾಗಿ ಸಿಗ್ತವೆ. ಸೊ ಹಾಗಾಗಿ ಸಂಶ್ಲೇಷಿತ ಎಲೆಗಳಿಂದ ತಯಾರಾದಂತಹ ಬಟ್ಟೆಗಳಿದಾವಲ್ಲ, ನೂಲುಗಳಿಂದ ಆದಂತಹ ಬಟ್ಟೆಗಳು ಬೇಗ ಅವು ಒಣಗಿಸ್ಬೋದು, ಹಾಗಾಗಿ ಈಸಿಯಾಗಿ ನಿರ್ವಹಣೆ ಮಾಡ್ಬೋದು, ಕಡಿಮೆ ರೇಟು. ಇವುಗಳ ಉಪಯೋಗ ಹೆಚ್ಚಿದೆ ನಮಗೆ, ಆಯ್ತಾ? ಲೋ ಕಾಸ್ಟ್, ಕಡಿಮೆ ರೇಟಿಗೆ ಸಿಕ್ಬಿಡ್ತಾವೆ. ಹಾಗೆ ಮುಂದುವರೆದು ನಾವು ಈ ಪ್ಲಾಸ್ಟಿಕ್ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಲೋಹ, ಪ್ಲಾಸ್ಟಿಕ್ ಯುಗ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಪ್ರತಿ ಒಂದು ಪ್ಲಾಸ್ಟಿಕ್ ಮಯ ಆಗ್ತದೆ. ನಾವು ಊಟ ಮಾಡಲಿಕ್ಕೆ ಬಳಸಕ್ಕಂತಹ ತಟ್ಟೆಯಿಂದ ಹಿಡಿದು ಕೂರ್ಲಿಕ್ಕೆ ಇರ್ತಕ್ಕಂತಹ ಚೇರ್ಗಳು, ಟೇಬಲ್ಗಳು, ಎಲ್ಲ ರೀತಿಯ ಆಟಿಕೆಗಳು, ಪ್ರತಿಯೊಂದು ರೀತಿಯ ಆಟಿಕೆ. ಮೊದಲೆಲ್ಲ ಮರದ ಆಟಿಕೆಗಳನ್ನ ತಯಾರು ಮಾಡ್ತಿದ್ವಿ. ಬುಗುರಿ, ಮಕ್ಕಳ ನೀವೆಲ್ಲ ಆಡಿರ್ಬೋದು ಬುಗುರಿ ಆಟ. ಆ ಬುಗುರಿಯನ್ನು ನಾವುಗಳು ಮರದಲ್ಲಿ ಕೆತ್ತನೆ ಮಾಡಿಕೊಂಡು ಆ ಬುಗುರಿಯನ್ನ ಆಡಿಸ್ತಿದ್ವಿ. ಆದ್ರೆ ಈಗ ಪ್ಲಾಸ್ಟಿಕ್ ಬುಗುರಿಗಳು ಬಂದಿವೆ ಅಲ್ವಾ? ಹಾಗೇನೆ ಗಾಡಿ ಚಕಡಿಗಳು, ಸೊ ಚಕಡಿ ಅಂತಂದ್ರೆ ಆಟದ ಚಕಡಿಗಳನ್ನು, ಮರದ ಗಾಡಿಗಳನ್ನು ಮಾಡ್ಕೊಂಡೆಲ್ಲ ಆಡ್ತಿದ್ವಿ ಅಲ್ವಾ? ಆದ್ರೆ ಈಗ ಪ್ಲಾಸ್ಟಿಕ್ ನಿಂದ ತಯಾರಾದಂತಹ ಎಲ್ಲಾ ರೀತಿಯ, ಎಲ್ಲ ಆಕಾರದ, ಎಲ್ಲ ವಿಧದ ಆಟಿಕೆಗಳು ಸಹ ಸಿಗ್ತವೆ ಅಲ್ವಾ? ಆ ಕಾರುಗಳಿರ್ಬೋದು ಅಲ್ವಾ, ಬೇರೆ ರೀತಿಯ ಗೊಂಬೆಗಳಿರ್ಬೋದು ಅಲ್ವಾ, ಹಾಗೇನೆ JCB ಅದು ಇದು ಎಲ್ಲ ಪ್ರತಿಯೊಂದು ರೀತಿಯ ಆಟಿಕೆಗಳು ಸಹ ಪ್ಲಾಸ್ಟಿಕ್ ನಿಂದ ಆದಂತವು, ಆಯ್ತಾ? ಸೊ ಆ ಪ್ಲಾಸ್ಟಿಕ್ ಅಂದ್ರೆ ಏನಾಗುತ್ತೆ? ಇದು ಸಹ ಒಂದು ರೀತಿಯ ಸಂಶ್ಲೇಷಿತ ವಸ್ತು, ಅಂದ್ರೆ ಪ್ರಕೃತಿಯಲ್ಲಿ ಸಿಗಲ್ಲ, ಆದರೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಕಚ್ಚಾ ವಸ್ತುಗಳಿಂದ ತಯಾರಾದಂತಹ ಕೃತಕ ವಸ್ತು, ಮಾನವ ನಿರ್ಮಿತ ವಸ್ತು, ಅದನ್ನ ನಾವು ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಅಂದ್ರೆ ತಯಾರಿಕಾ ಹಂತದಲ್ಲಿ ಮೃದುತ್ವವನ್ನ ಹೊಂದತಕ್ಕಂತಹ ಪಾಲಿಮರ್ಗಳನ್ನ ನಾವೇನಂತೀವಿ? ಪ್ಲಾಸ್ಟಿಕ್ಗಳು ಅಂತ ಕರಿತೀವಿ. ತಯಾರಿಕಾ ಹಂತದಲ್ಲಿ ಅವುಗಳನ್ನು ತಯಾರು ಮಾಡ್ತಕ್ಕಂತಹ ಹಂತದಲ್ಲಿ, ಟೈಮ್ನಲ್ಲಿ ಅವು ಮೃದುತ್ವವನ್ನ ಹೊಂದುತ್ತವೆ, ಅವುಗಳನ್ನು ನಾವು ಪ್ಲಾಸ್ಟಿಕ್ ಅಂತ ಕರಿತೀವಿ. ಹಾಗಾದ್ರೆ ಪ್ಲಾಸ್ಟಿಕ್ನ ವಿಶಿಷ್ಟವಾದಂತಹ ಗುಣಲಕ್ಷಣಗಳನ್ನ ನಾವು ನೋಡ್ತಾ ಹೋದ್ರೆ, ಈ ಪ್ಲಾಸ್ಟಿಕ್ಗಳು ಲೋಹಗಳಂತೆ ಸಂಕ್ಷಾರಗೊಳ್ಳುವುದಿಲ್ಲ, ಅಂದ್ರೆ ತುಕ್ಕಿಡಿಯಲ್ಲ. ಹಾಗೆ ಇವು ಹಗುರ ಮತ್ತು ಬಲಯುತ, ಅವು ತುಂಬಾ ಹಗುರ, ಆಯ್ತಾ? ಮತ್ತು ಸ್ಟ್ರಾಂಗ್ ಆಗಿರ್ತವೆ, ಜೊತೆಗೆ ಡ್ಯೂರೇಬಿಲಿಟಿ ಜಾಸ್ತಿ, ಅಂದ್ರೆ ದೀರ್ಘ ಬಾಳಿಕೆ ಬರ್ತವೆ. ಸೊ ಹಾಗಾಗಿ ಪ್ಲಾಸ್ಟಿಕ್ ವಸ್ತುಗಳು ಉತ್ತಮ, ನಿರ್ದಿಷ್ಟ ಆಕಾರಕ್ಕೆ ಸುಲಭವಾಗಿ ಎರಕ ಒಯ್ಯಬಹುದು ಅವನ್ನ. ಅಂದ್ರೆ ನಮಗೆ ಯಾವ ರೀತಿಯ, ಯಾವ ಆಕಾರದ ಪ್ಲಾಸ್ಟಿಕ್ ವಸ್ತು ಬೇಕೋ ಆ ಆಕಾರಕ್ಕೆ ನಾವು ಅದನ್ನ ಎರಕ ಒಯ್ಯಬಹುದು. ಸೊ ಹಾಗೆ ಪ್ಲಾಸ್ಟಿಕ್ನ ಬೆಲೆ ಲೋಹಗಳಿಗೆ ಹೋಲಿಸಿದ್ರೆ, ಲೋಹದ ವಸ್ತುಗಳಿಗೆ ಹೋಲಿಸಿದ್ರೆ ಕಡಿಮೆ, ಆಯ್ತಾ? ತುಂಬಾ ಕಡಿಮೆ ಅಗ್ಗ. ಸೊ ಆ ಪ್ಲಾಸ್ಟಿಕ್ ಲೋಹ ಮತ್ತು ಆ ಪ್ಲಾಸ್ಟಿಕ್ಗಳು ಲೋಹ ಮತ್ತು ಮರಗಳ ಬದಲಿ ವಸ್ತುಗಳು. ಈ ಪ್ಲಾಸ್ಟಿಕ್ ವಸ್ತುಗಳಿದಾವಲ್ಲ ಅವುಗಳು ಈ ಮರದ ವಸ್ತುಗಳಿಗೆ, ಲೋಹದ ವಸ್ತುಗಳಿಗೆ ಪರ್ಯಾಯವಾಗಿ ನಾವು ಬಳಸ್ತಾ ಇರ್ತಕ್ಕಂತಹ ಅತಿ ಉಪಯುಕ್ತ ವಸ್ತುಗಳಾಗಿವೆ. ಹಾಗೆಯೇ ಪ್ಲಾಸ್ಟಿಕ್ಗಳು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು, ಅಂದ್ರೆ ತಮ್ಮ ಮೂಲಕ ಉಷ್ಣವನ್ನ ಮತ್ತು ವಿದ್ಯುತ್ತನ್ನ ಹರಿಲಿಕ್ಕೆ ಬಿಡೋದಿಲ್ಲ. ಆ ಕಾರಣಕ್ಕೆ ನಾವು ವೈರ್ಗಳು, ಎಲೆಕ್ಟ್ರಿಕ್ ವೈರ್ಗಳಿದಾವಲ್ಲ, ಎಲೆಕ್ಟ್ರಿಕ್ ವೈರ್ಗಳ ಸುತ್ತ ಅವಾಹಕ ಪ್ಲಾಸ್ಟಿಕ್ ವಸ್ತುವನ್ನ ಲೇಪನ ಮಾಡಿರ್ತೀವಿ. ಸೊ ಹಾಗಾಗಿ ಈ ಪ್ಲಾಸ್ಟಿಕ್ಗಳು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ. ನೋಡಿ ನಮ್ಮ ಮಕ್ಕಳು ಗಮನಿಸ್ತಾ ಇದ್ದೀರಾ, ವೈರ್ನಲ್ಲಿ ಬಳಸ್ಕೊತೀವಿ. ಹಾಗೆ ಬೇರೆ ಬೇರೆ ರೀತಿಯ ಪ್ಲಾಸ್ಟಿಕ್ನ ಕೊಡಪಾನಗಳು, ಬಕೆಟ್ಗಳು ಅಲ್ವಾ? ಸೊ ಈ ರೀತಿಯ ವಸ್ತುಗಳು ತಯಾರಿಕೆಯಲ್ಲಿ, ಪ್ಲಾಸ್ಟಿಕ್ ಬ್ಯಾಗ್ಗಳ ತಯಾರಿಕೆಯಲ್ಲಿ ಬೇರೆ ಬೇರೆ ಈ ಲೋಹದ ತುಕ್ಕಿಡಿಯುತ್ತೆ, ಆದ್ರೆ ಪ್ಲಾಸ್ಟಿಕ್ ವಸ್ತುಗಳಿಗೆ ಈ ರೀತಿಯ ಸಂಕ್ಷಾರಗೊಳ್ಳಲ್ಲ, ತುಕ್ಕಿಡಿಯೋದಿಲ್ಲ. ಇಷ್ಟೆಲ್ಲ ವಿಶಿಷ್ಟ ಗುಣಲಕ್ಷಣಗಳನ್ನ ಪ್ಲಾಸ್ಟಿಕ್ಗಳು ಹೊಂದಿವೆ. ಸೊ ಹಾಗಾದ್ರೆ ಈ ಪ್ಲಾಸ್ಟಿಕ್ ನಲ್ಲಿ ಎಷ್ಟು ವಿಧಗಳಿವೆ, ಅದ್ಯಾವ್ಯಾವು ಅಂತ ನೋಡ್ತಾ ಹೋದ್ರೆ, ಪ್ಲಾಸ್ಟಿಕ್ ನಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಯಾವ್ಯಾವು? ಒಂದು ಥರ್ಮೋಪ್ಲಾಸ್ಟಿಕ್, ಮತ್ತೊಂದು ಥರ್ಮೋಸೆಟಿಕ್ ಪ್ಲಾಸ್ಟಿಕ್. ಹೀಗೆ ಎರಡು ವಿಧದ ಪ್ಲಾಸ್ಟಿಕ್ ವಸ್ತುಗಳನ್ನ ಮಕ್ಕಳೇ ನಾವು ಗಮನಿಸಬಹುದು. ಯಾವ್ಯಾವುದರಲ್ಲಿ? ಒಂದು ಥರ್ಮೋಪ್ಲಾಸ್ಟಿಕ್, ಮತ್ತೊಂದು ಯಾವ್ದ್ರಲ್ಲಿ? ಥರ್ಮೋಸೆಟಿಕ್ ಪ್ಲಾಸ್ಟಿಕ್. ಈ ಸಾಮಾನ್ಯವಾಗಿ ಥರ್ಮೋಪ್ಲಾಸ್ಟಿಕ್ ನ ನೀರಿನ ಬಾಟಲ್ಗಳಲ್ಲಿ ನಾವು ಬಳಸ್ಕೊಳ್ತೀವಿ ಅಲ್ವಾ? ಹಾಗೆ ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ಅನ್ನ ಮೆಲಮೈನ್ ಬಾಗಿಲುಗಳ ಮನೆಗಳಲ್ಲಿ ಈ ಆರ್ಟಿಫಿಷಿಯಲ್ ಬಾಗಿಲುಗಳನ್ನ ರೆಡಿಮೇಡ್ ಮನೆಗೆ, ಸಾಮಾನ್ಯವಾಗಿ ಬಾತ್ರೂಮಿಗೆ
ಲೆಟ್ರಿನ್ ರೂಮಿಗೆ ಅಲ್ವಾ. ಸೊ ಅಲ್ಲಿಗೆಲ್ಲ ಫಿಕ್ಸ್ ಮಾಡ್ಬಿಡ್ತಾರೆ ಡೈರೆಕ್ಟ್. ಸೊ ಅವೆಲ್ಲ ಮೆಲಮೈನ್ ಬಾಗಿಲು ಅಂದ್ರೆ ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ನಿಂದ ತಯಾರಾದಂತಹ ಬಾಗಿಲುಗಳು ವಸ್ತುಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ಹಾಗೇನೆ ಥರ್ಮೋಪ್ಲಾಸ್ಟಿಕ್ಗಳನ್ನ ನೋಡ್ತಾ ಹೋಗೋದು. ಥರ್ಮೋಪ್ಲಾಸ್ಟಿಕ್ ಅಂದ್ರೆ ಏನು? ಕಾಯಿಸಿದಾಗ ಮೆದುವಾಗಿ, ತಣಿಸಿದಾಗ ಬೇಕಾದ ಆಕಾರ ಕೊಡಬಲ್ಲ ಪ್ಲಾಸ್ಟಿಕ್ಗಳು. ನಾವು ಯಾವಾಗ ಕಾಯಿಸ್ತೀವೋ ಅವಾಗ ಮೆದುವಾಗ್ತವೆ, ಮತ್ತೆ ತಣ್ಣಗೆ ಮಾಡಿದಾಗ ಅದಕ್ಕೆ ಬೇಕಾದ ಆಕಾರವನ್ನು ನಾವು ಕೊಡಬಹುದು. ಅಂತಹ ಪ್ಲಾಸ್ಟಿಕ್ ವಸ್ತು ಆದರೆ ಅದನ್ನು ನಾವು ಥರ್ಮೋಪ್ಲಾಸ್ಟಿಕ್ ಅಂತ ಕರಿತೀವಿ. ಅಂದ್ರೆ ಥರ್ಮೋದ್ರಲ್ಲಿ ಹೀಟ್ ಅನ್ನುವ ಅರ್ಥ ಇದೆ, ಆಯ್ತಾ, ಹೀಟ್ ಆಯ್ತಾ. ಸೊ ಹಾಗೆ ನಾವು ಅವುಗಳನ್ನ ನಾವು ಥರ್ಮೋಪ್ಲಾಸ್ಟಿಕ್ ಅಂತ ಕರಿತೀವಿ. ಆ ಥರ್ಮೋಪ್ಲಾಸ್ಟಿಕ್ ಉದಾಹರಣೆ ಅಂದ್ರೆ PVC. PVC ಅಂದ್ರೆ ಅದರ ವಿಸ್ತೃತ ರೂಪ ಏನು ಗೊತ್ತಾ ಮಕ್ಕಳೇ? ಪಾಲಿವಿನೈಲ್ ಕ್ಲೋರೈಡ್. PVC ಅಂದ್ರೆ ಏನು ಹೇಳಿ? ಪಾಲಿವಿನೈಲ್ ಕ್ಲೋರೈಡ್ ಅಂತ ಹೇಳ್ತೀವಿ. ಸೊ ಹಾಗೇನೆ ಪಾಲಿಥೀನ್, ಹಾಗೇನೆ PVC, ಪಾಲಿಥೀನ್, ಮತ್ತೆ ನೆಕ್ಸ್ಟ್ ಪಾಲಿಎಸ್ಟರಿನ್, ಅವೆಲ್ಲವೂ ಸಹ ಪಾಲಿಪ್ರೊಪಿಲೀನ್. ಸೊ ಇವೆಲ್ಲವೂ ಸಹ ಥರ್ಮೋಪ್ಲಾಸ್ಟಿಕ್ ವಸ್ತುಗಳಾಗಿವೆ. ಹಾಗೆಯೇ ನಾವು ನೆಕ್ಸ್ಟ್ ನೋಡಿದ್ರೆ ಥರ್ಮೋಸೆಟಿಕ್ ಪ್ಲಾಸ್ಟಿಕ್ಗಳಿಗೆ, ಥರ್ಮೋಸೆಟಿಕ್ ಪ್ಲಾಸ್ಟಿಕ್ಗಳ ಉಪಯೋಗಗಳನ್ನು ನಾವು ನೋಡಿದ್ರೆ ಸಾಮಾನ್ಯ ಎಲ್ಲಾ ರೀತಿಯ ಆಟಿಕೆಗಳ ತಯಾರಿಕೆಯಲ್ಲಿ ಬಳಸ್ತೀವಿ ಮಕ್ಕಳ, ಆಯ್ತಾ, ಆಟಿಕೆಗಳು. ಹಾಗೆಯೇ ಬಾಚಣಿಕೆ, ನಾವು ಮನೆಗಳಲ್ಲಿ ತಲೆಯನ್ನು ಬಾಚಿಕೊಳ್ಳಲಿಕ್ಕೆ ಬಳಸ್ತೀವಲ್ಲ ಆ ಬಾಚಣಿಕೆ. ಹಾಗೆಯೇ ಸಂಗ್ರಾಹಕಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಹಾಗೆಯೇ PVC ಯನ್ನು ಪೈಪುಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ನೋಡಿ PVC, ಪಾಲಿವಿನೈಲ್ ಕ್ಲೋರೈಡ್ ಅಲ್ವಾ. ಸೊ ಆದ್ರಿಂದ ಥರ್ಮೋಪ್ಲಾಸ್ಟಿಕ್ಗಳ ಉಪಯೋಗಗಳು ಇವೆಲ್ಲವೂ ಸಹ ಥರ್ಮೋಪ್ಲಾಸ್ಟಿಕ್ಗಳ ಉಪಯೋಗಗಳಾಗಿವೆ. PVC ಪೈಪ್, ನೆಲಿ ಪೈಪ್ ಎಲ್ಲ ಬಳಸ್ತೀವಲ್ಲ. ಸೊ ಆಟಿಕೆಗಳು, ವಿವಿಧ ರೀತಿಯ ಆಟಿಕೆಗಳು, ಹಾಗೆಯೇ ಬಾಚಣಿಕೆ, ಹಾಗೆಯೇ ಪ್ಲಾಸ್ಟಿಕ್, ಗೃಹ ಬಳಕೆಯ ಪ್ಲಾಸ್ಟಿಕ್ ವಸ್ತುಗಳು. ಗೃಹ ಬಳಕೆಯಲ್ಲಿ ನಾವು ಬಳಸತಕ್ಕಂಥ ಪ್ಲಾಸ್ಟಿಕ್ಗಳು ಯಾವ್ಯಾವ್ದು ಗೊತ್ತಿದೆ? ಬಕೆಟ್ ಇರ್ಬೋದು, ಕೊಡಪಾನ ಇರ್ಬೋದು, ಚೆಂಬು ಇರ್ಬೋದು ಅಲ್ವಾ. ಹಾಗೆಯೇ ಕಸ ಹೊಡಿಲಿಕ್ಕೆ ಇರ್ತಕ್ಕಂತಹ ವಸ್ತು ಇರ್ಬೋದು, ಹಾಗೆಯೇ ಪೈಪ್ ಇರ್ಬೋದು, ಹಾಗೆಯೇ ಬೇರೆ ಬೇರೆ ತರಕಾರಿಗಳನ್ನೆಲ್ಲ ಸಂಗ್ರಹಿಸಿಡ್ಲಿಕ್ಕಿರ್ತಕ್ಕಂತಹ ಬುಟ್ಟಿಗಳಿರ್ಬೋದು. ಹೀಗೆ ಬೇರೆ ಬೇರೆ ಗೃಹ ಬಳಕೆಯ ವಸ್ತುಗಳು ಎಲ್ಲ ತಯಾರಿಕೆಯಲ್ಲೂ ಸಹ ಈ ಥರ್ಮೋಪ್ಲಾಸ್ಟಿಕ್ಗಳನ್ನ ಬಳಸ್ಕೊಳ್ತೀವಿ. ಥರ್ಮೋಪ್ಲಾಸ್ಟಿಕ್ನಿಂದ ಆದಂತಹ ವಸ್ತುಗಳನ್ನು ಬಳಸ್ಕೊಳ್ತೀವಿ. ಹಾಗೆ ಎರಡನೇ ವಿಧವಾದಂತಹ ಥರ್ಮೋಸೆಟಿಕ್ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ನಲ್ಲಿ ಮತ್ತೊಂದು ವಿಧದ ಪ್ಲಾಸ್ಟಿಕ್ ಯಾವ್ದಪ್ಪ ಅಂದ್ರೆ ಥರ್ಮೋಸೆಟಿಕ್ ಪ್ಲಾಸ್ಟಿಕ್. ಸೊ ಕೆಲವು ಪ್ಲಾಸ್ಟಿಕ್ಗಳು ನಾವು ಕಾಯಿಸಿದಾಗ ಮೆದುವಾಗಿ ತಂಪು ಮಾಡಿದಾಗ ಶಾಶ್ವತವಾಗಿ ಗಡುಸುತನವನ್ನು ಹೊಂದುತ್ತವೆ. ಆ ಥರ್ಮೋಪ್ಲಾಸ್ಟಿಕ್ ನಲ್ಲಿ ಕಾಯಿಸಿದಾಗ ಮೆದುವಾಗಿ, ತಣಿಸಿದಾಗ ನಾವು ನಿರ್ದಿಷ್ಟ ಆಕಾರ ಕೊಡಬಹುದಿತ್ತು. ಆದ್ರೆ ಈ ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ಇದೆಯಲ್ಲ, ನಾವು ಕಾಯಿಸಿದಾಗ ಮೆದುವಾಗ್ತವೆ, ತಂಪು ಮಾಡಿದಾಗ ಶಾಶ್ವತ ಗಡುಸುತನವನ್ನು ಹೊಂದುತ್ತವೆ, ನಿರ್ದಿಷ್ಟ ಆಕಾರ ಕೊಡ್ಲಿಕ್ಕೆ ಬರಲ್ಲ, ಆಯ್ತಾ. ಆ ರೀತಿಯ ಪ್ಲಾಸ್ಟಿಕ್ ಅನ್ನೇ ನಾವು ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ಈ ಉದಾಹರಣೆ ಅಂತಂದ್ರೆ ಮೆಲಮೈನ್, ಬೇಕಲೈಟ್, ಸಿಲಿಕೋನ್, ಎಪಾಕ್ಸಿ ರಾಳಗಳು. ಮಕ್ಕಳೇ ಈ ಚಿತ್ರದಲ್ಲಿ ನಾವು ಗಮನಿಸ್ತಿರ್ಬೋದು ಆ ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ನಿಂದ ಆದಂತಹ ಉಪಕರಣಗಳು ಯಾವುದು ಅಂದ್ರೆ ಬೇಕಲೈಟ್ ಗುಂಡಿಗಳು. ನಾವು ಅಂಗಿಗಳಲ್ಲಿ ಹಾಕ್ತಲ್ಲ ಗುಂಡಿ ಬಟನ್ಸ್, ಅವುಗಳು ಬೇಕಲೈಟ್ ಗುಂಡಿಗಳು. ಹಾಗೇನೆ ಸ್ವಿಚ್ ಬೋರ್ಡ್ಗಳಲ್ಲಿ ಬಳಸಬಹುದು, ಆ ಸ್ವಿಚ್ ಬೋರ್ಡ್ಗಳಲ್ಲಿ ಬಳಸ್ಕೊತಾರೆ, ಆಯ್ತಾ. ಆ ಸ್ವಿಚ್ ಬೋರ್ಡ್ಗಳಲ್ಲೂ ಸಹ ಬೇಕಲೈಟ್ ಅನ್ನ ಬಳಸ್ಕೊತಾರೆ. ಹಾಗೇನೆ ಎಪಾಕ್ಸಿ ರಾಳಗಳು ಅಂದ್ರೆ ಮನೆಗಳನ್ನೆಲ್ಲ ಅಂಟಾಕ್ಲಿಕ್ಕೆಲ್ಲ ಬಳಸ್ತಾರಲ್ಲ. ಸೊ ಆ ಎಪಾಕ್ಸಿ ರಾಳ ಗಮನಿಸಬಹುದು. ಈ ಎಪಾಕ್ಸಿ ರಾಳವನ್ನು ಎಲ್ಲೆಲ್ಲಿ ಬಳಸ್ತಾರೆ? ಆ ಫರ್ನಿಚರ್ ತಯಾರಿಕೆಯಲ್ಲಿ ಎಪಾಕ್ಸಿ ರಾಳಗಳನ್ನ ಗಮ್ಮಾಗಿ ಬಳಸ್ಕೊತಾರೆ. ಹಾಗೇನೆ ಸಿಲಿಕೋನ್ ನಿಪ್ಪಲ್ಗಳು, ಮಗುವಿಗೆ ಹಾಲನ್ನು ಕುಡಿಸಲಿಕ್ಕೆ ಒಂದು ಬಾಟಲ್ ಹಾಲು ಹಾಕಿ ಅದ್ರ ಮೇಲೆ ನಿಪ್ಪಲ್ ಹಾಕ್ತಾರಲ್ಲ, ಆ ನಿಪ್ಪಲ್ ಒಂದು ರೀತಿಯ ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ಆಗಿರ್ತದೆ, ಆಯ್ತಾ. ಹಾಗೆ ಮಕ್ಕಳೇ ಬ್ಯಾಕ್ಲೈಟ್ ಆವಾಗಲೇ ಹೇಳಿದ್ರೆ ಬ್ಯಾಕ್ಲೈಟ್ ಸ್ವಿಚ್ ನೋಡಿ. ಸ್ವಿಚ್ ಬೋರ್ಡ್ ಅಲ್ಲಿ ಸ್ವಿಚ್ ಬೋರ್ಡ್ ಯಾವ್ದ್ರಿಂದ ತಯಾರಾಗಿರುತ್ತೆ ಅಂದ್ರೆ ಆ ಸ್ವಿಚ್ ಬೋರ್ಡ್ ಯಾವ್ದ್ರಿಂದ ತಯಾರಾಗಿರುತ್ತೆ ಅಂದ್ರೆ ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ನಿಂದ ತಯಾರಾಗಿರುತ್ತೆ. ಹಾಗೆ ಈ ಕುಕ್ಕರ್ಗಳಲ್ಲಿ ಹಿಡಿಕೆಗಳಿರ್ತಾವಲ್ಲ, ಈ ಹಿಡಿಕೆಗಳು ಸಹ ಬೇಕಲೈಟ್ ಹಿಡಿಕೆಗಳಾಗಿರ್ತವೆ. ಅಂದ್ರೆ ಬೇಕಲೈಟ್ ಪ್ಲಾಸ್ಟಿಕ್ ನಿಂದ ತಯಾರಾದಂತಹ ಹಿಡಿಕೆಗಳಾಗಿರ್ತವೆ. ಹಾಗೆಯೇ ನೆಲಹಾಸು, ನೆಲಕ್ಕೆ ಹಾಸ್ತೀವಲ್ಲ ಆ ಮೆಲಮೈನ್ ಅಂತಕ್ಕಂಥ ಒಂದು ರೀತಿಯ ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ಆಗಿರ್ತದೆ. ಹಾಗೆಯೇ ಮೆಲಮೈನ್ ಪ್ಲೇಟ್ಗಳು ನಾವು ಟಿಫಿನ್ ಮಾಡಲಿಕ್ಕೆಲ್ಲ ಬಳಸ್ತೀವಲ್ಲ ಮಕ್ಕಳೇ, ಆ
ಆ ಪ್ಲೇಟ್ಗಳು ಮೆಲಮೈನ್ ಪ್ಲೇಟ್ಗಳಾಗಿರ್ತವೆ. ಹಾಗೆಯೇ ಮೆಲಮೈನ್ ಉಡುಪುಗಳು, ಈ ಉಡುಪನ್ನು ನಾವು ನೋಡ್ತಿರ್ಬೋದು. ಈ ಉಡುಪು ಸಹ ಒಂದು ರೀತಿಯ ಮೆಲಮೈನ್ ಉಡುಪಾಗಿದೆ. ಆ ಮೆಲಮೈನ್ ಅಂತಕ್ಕಂಥದ್ದು ಒಂದು ರೀತಿಯ ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ಆಗಿದೆ. ಆಯ್ತಾ? ಈ ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ಉಪಯೋಗಗಳನ್ನು ನೋಡ್ತಾ ಹೋದ್ವಿ. ನೆಕ್ಸ್ಟ್ ಒಟ್ಟಾರೆಯಾಗಿ ಪ್ಲಾಸ್ಟಿಕ್ ನ ಉಪಯೋಗಗಳನ್ನು ನಾವು ನೋಡ್ತಾ ಹೋದ್ರೆ ಎಲ್ಲೆಲ್ಲಿ ನಾವು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸ್ಕೊಳ್ತೀವಿ ಅಂತ ನೋಡ್ತಾ ಹೋದ್ರೆ ಕಾರು ಮತ್ತು ವಿಮಾನಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಕಾರುಗಳಲ್ಲಿ ಕಾರಿನ ಬೇರೆ ಬೇರೆ ಭಾಗಗಳ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಿರ್ತಾರೆ ಮಕ್ಕಳೇ. ಯಾಕಂದ್ರೆ ಹಗುರ, ಬಲಯುತ, ಡ್ಯೂರಬಿಲಿಟಿ ಅಂತಂದ್ರೆ ದೀರ್ಘ ಬಾಳಿಕೆ ಬರ್ತವೆ. ಸೊ ಹಾಗಾಗಿ ಆ ಕಾರುಗಳ ತಯಾರಿಕೆ, ಹಾಗೆಯೇ ವಿಮಾನಗಳ ಬೇರೆ ಬೇರೆ ಬಿಡಿ ಭಾಗಗಳ ತಯಾರಿಕೆಯಲ್ಲೂ ಸಹ ಪ್ಲಾಸ್ಟಿಕ್ ಅನ್ನು ಬಳಸಿರ್ತಾರೆ. ಯಾಕಂದ್ರೆ ಹಗುರ, ಬಲಯುತ, ಹೆಚ್ಚಿಗೆ ಬಾಳಿಕೆ ಬರುತ್ತೆ, ಕಡಿಮೆ ರೇಟು. ಸೊ ಅಂದ್ರೆ ಬೇರೆ ಬೇರೆ ಕಾರಣಗಳು ಮತ್ತು ಹಿಡಿಯೋಲ್ಲ ಆ ಕಾರಣಗಳು. ಹಾಗೆ ಚಪ್ಪಲಿ ಮತ್ತು ಪೀಠೋಪಕರಣಗಳ ತಯಾರಿಕೆಯಲ್ಲಿ ಬಳಸ್ಕೊಳ್ತೀವಿ. ಚಪ್ಪಲಿ, ಪ್ಲಾಸ್ಟಿಕ್ ಚಪ್ಪಲಿಗಳು ಬಂದಿವೆ. ಹಾಗೆ ಪ್ಲಾಸ್ಟಿಕ್ ನಿಂದ ಆದಂತಹ ವಿವಿಧ ಪೀಠೋಪಕರಣಗಳನ್ನು ನಾವು ನೋಡಬಹುದು ಇಲ್ಲಿ ಮಕ್ಕಳೇ ಅಲ್ವಾ. ಚೇರ್ಗಳಿವೆ, ಹಾಗೆ ಡೈನಿಂಗ್ ಟೇಬಲ್ ಇದೆ ಅಲ್ವಾ. ವಿವಿಧ ರೀತಿಯ ಪೀಠೋಪಕರಣಗಳನ್ನ ನೋಡಬಹುದು. ಹಾಗೆ ಇಲ್ಲಿ ಪ್ಲಾಸ್ಟಿಕ್ ನಿಂದ ಆದಂತಹ ಚಪ್ಪಲಿಗಳು, ಸ್ಲಿಪ್ಪರ್ಗಳಿವೆ ಅಲ್ವಾ. ಸ್ಲಿಪ್ಪರ್ಗಳು ಅವುಗಳ ತಯಾರಿ. ಹಾಗೆ ವಿವಿಧ ಪ್ಲಾಸ್ಟಿಕ್ ನಿಂದ ಆದಂತಹ ವಿವಿಧ ಆಕಾರದ ಬಾಕ್ಸ್ಗಳು, ಪ್ಲಾಸ್ಟಿಕ್ ಬಾಟಲ್ಗಳು, ಬಾಕ್ಸ್ಗಳನ್ನು, ಹಾಗೆ ಹೂಗುಂಡುಗಳು ಅಲ್ವಾ. ಬೇರೆ ಬೇರೆ ರೀತಿಯ ವಿಚಿತ್ರ ರೀತಿಯ ಪ್ಲಾಸ್ಟಿಕ್ ನಿಂದ ಆದಂತಹ ವಸ್ತುಗಳನ್ನು ನಾವು ಗಮನಿಸಬಹುದು ಅಲ್ವಾ. ಹಾಗೆ ವಿವಿಧ ವಸ್ತುಗಳ ಸಂಗ್ರಹಗಳ ಬಳಸ್ತಾರೆ. ಗಣಿಗಾರಿಕೆ ಮತ್ತು ಅರಣ್ಯ ನಾಶ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬೇಕಾಗುತ್ತೆ. ಅಂದ್ರೆ ಈ ಪ್ಲಾಸ್ಟಿಕ್ ನಿಂದ ಬಳಸೋದ್ರಿಂದ ಮರಗಳಿಂದ ಆದಂತಹ ವಸ್ತುಗಳನ್ನು ತಯಾರು ಮಾಡೋದು ತಪ್ಪುತ್ತೆ. ಹಾಗೆಯೇ ಗಣಿಯಲ್ಲಿ ಅಂದ್ರೆ ಕಬ್ಬಿಣ ಲೋಹದ ಬಗಿಲಿಕ್ಕೆ ಭೂಮಿಯನ್ನು ಅಗಿತೀವಲ್ಲ, ಅವೆಲ್ಲವೂ ಸಹ ಗಣಿಗಾರಿಕೆ ಮಾಡೋದು ಸಹ ತಪ್ಪುತ್ತೆ. ಸೊ ಹಾಗಾಗಿ ಇವೆಲ್ಲ ಪ್ಲಾಸ್ಟಿಕ್ ನಿಂದ ತಯಾರಾದಂತಹ ವಸ್ತುಗಳು ಮತ್ತು ಅವುಗಳ ಉಪಯೋಗಗಳು. ಆಯ್ತಾ? ಹಾಗೆ ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಪ್ಲಾಸ್ಟಿಕ್ಗಳು ಮತ್ತು ಪರಿಸರ. ಪ್ಲಾಸ್ಟಿಕ್ ಮತ್ತು ಪರಿಸರಕ್ಕೂ ಏನಾದರೂ ಲಿಂಕ್ ಇದೆಯಾ? ಖಂಡಿತ ಇದೆ. ಈ ಪ್ಲಾಸ್ಟಿಕ್ ನಿಂದ ಆದಂತಹ ವಸ್ತುಗಳನ್ನ ಹಲವು ಉದ್ದೇಶಗಳಿಗೆ ಬಳಸ್ತೀವಿ, ನಿಜ. ಹಲವು ರೀತಿಯಲ್ಲಿ ನಾವು ಅದು ಬಳಸ್ಕೊಂಡಿದ್ದೀವಿ, ತುಂಬಾ ಉಪಯೋಗ. ಆಯ್ತಾ? ಆದರೆ ಅಷ್ಟೇ ಹಾನಿಯನ್ನು ಉಂಟು ಮಾಡತಕ್ಕಂತ ಒಂದು ಸಂಶ್ಲೇಷಿತ ವಸ್ತು ಈ ಪ್ಲಾಸ್ಟಿಕ್ ಆಗಿದೆ ಮಕ್ಕಳೇ. ಯಾಕೆ? ಈ ಪ್ಲಾಸ್ಟಿಕ್ ಜೈವಿಕ ವಿಘಟನೆ ಹೊಂದದ ವಸ್ತುವಾಗಿದೆ. ಏನಂದ್ರೆ ಅರ್ಥ ಅಂದ್ರೆ ಈ ಪ್ಲಾಸ್ಟಿಕ್ ಈ ಸೂಕ್ಷ್ಮ ಜೀವಿಗಳ ಕ್ರಿಯೆಗೆ ಒಳಪಟ್ಟು ಮಣ್ಣಾಗಿ ಹೋಗುವುದಿಲ್ಲ, ವಿಘಟನೆ ಹೊಂದುವುದಿಲ್ಲ. ಆಯ್ತಾ? ಹಾಗಾಗಿ ಇದು ಪರಿಸರ ಸ್ನೇಹಿ ಅಲ್ಲ. ಪ್ಲಾಸ್ಟಿಕ್ ಪರಿಸರ ಸ್ನೇಹಿ ಅಲ್ಲ. ಇದನ್ನು ನಾವು ಏನಾದರೂ ದಹಿಸಿದರೆ, ಯಾವುದೇ ರೀತಿಯ ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ದಹಿಸಿದರೆ ಅದರಿಂದ ಸಲ್ಫರ್ ಡೈಆಕ್ಸೈಡ್ ಮುಂತಾದ ವಿಷಾನಿಲಗಳು, ಆಯ್ತಾ, ಸಲ್ಫರ್ ಡೈಆಕ್ಸೈಡ್, ಹಾಗೆಯೇ ಕಾರ್ಬನ್ ಮಾನಾಕ್ಸೈಡು, ಸೊ ಈ ರೀತಿಯ ವಿಷ ಅನಿಲಗಳು ಪರಿಸರಕ್ಕೆ ಬಿಡುಗಡೆ ಆಗುತ್ತೆ. ಆ ವಿಷ ಅನಿಲಗಳನ್ನು ನಾವು ಉಸಿರಾಟ ಕ್ರಿಯೆಗೆ ಯಾವ ಕಾರಣಕ್ಕೂ ತೆಗೆದುಕೊಳ್ಳಬಾರದು. ಇನ್ ಕೇಸ್ ತೆಗೆದುಕೊಂಡ್ರೆ ನಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತೆ. ಹಾಗಾಗಿ ಇವು ಪರಿಸರ ಸ್ನೇಹಿ ಅಲ್ಲ. ಯಾವುದು? ಪ್ಲಾಸ್ಟಿಕ್ ವಸ್ತುಗಳು ಪರಿಸರ ಸ್ನೇಹಿ ಅಲ್ಲ. ಹಾಗೆಯೇ ಪಾಲಿಥೀನ್ ನಿಂದ ಆದಂತಹ ಪ್ಲಾಸ್ಟಿಕ್ ಅಥವಾ ಕೈಚೀಲಗಳನ್ನ ಪ್ರಾಣಿಗಳು ಸೇವನೆ ಮಾಡಲಿಕ್ಕೆ ಮಾಡ್ತಾ ಇದ್ದಾವೆ. ಕಾರಣ, ನಾವು ಆ ಪಾಲಿಥೀನ್ ಕವರ್ನಲ್ಲಿ ಏನೋ ತಿಂದಿರ್ತೀವಿ, ಅದರಲ್ಲಿ ಉಳಿಕೆಯನ್ನ, ಉದಾಹರಣೆಗೆ ಬಾಳೆಹಣ್ಣು ತಿಂದ್ವಿ, ಅದರ ಸಿಪ್ಪೆಯನ್ನ ಆ ಚೀಲದಲ್ಲಿ ಹಾಕಿ ಬಿಸಾಡ್ತೀವಿ. ಆ ಬಾಳೆಹಣ್ಣಿನ ಸಿಪ್ಪೆಯನ್ನು ತಿನ್ಲಿಕ್ಕೆ ಹೋದಂತಹ ಹಸು ಅಥವಾ ಪ್ರಾಣಿಗಳು ಆ ಬಾಳೆಹಣ್ಣಿನ ಸಿಪ್ಪೆಯ ಜೊತೆಗೆ ಆ ಪಾಲಿಥೀನ್ ಕವರನ್ನು ಸಹ ತಿಂತಾ ಇದ್ದಾವೆ. ತನ್ಮೂಲಕ ಅವುಗಳ ಅಂದ್ರೆ ಪ್ರಾಣಿಗಳ ದೇಹದ ಒಳಗಡೆ ಹಲವು ಕೆಜಿಗಳಷ್ಟು ಆ ಪಾಲಿಥೀನ್ ಪ್ಲಾಸ್ಟಿಕ್ ನಿಂದ ಆದಂತಹ ವಸ್ತುಗಳು ಸೇರಿಕೊಂಡು ಆ ಪ್ರಾಣಿಗಳ ಮರಣಕ್ಕೆ ನಾವು ಇಂಡೈರೆಕ್ಟ್ ಆಗಿ ಕಾರಣ ಆಗ್ತೀವಿ ಮತ್ತೆ. ಸೊ ಅವುಗಳು ಸತ್ತೋಗ್ಲಿಕ್ಕೆ ಸಾಧ್ಯತೆ ಉಂಟಾಗುತ್ತೆ, ಸತ್ತೋಗ್ತವೆ. ಹಾಗಾಗಿ ಆ ವಿಚಿತ್ರ ಹಿಂಸೆಯನ್ನು ಪಾಪ ಅನುಭವಿಸ್ತವೆ. ಸೊ ಹಾಗಾಗಿ ಅದಕ್ಕೆ ಕಾರಣ ಇಂಡೈರೆಕ್ಟ್ ಆಗಿ ನಾವೇ ಆಗಿದ್ದೀವಿ. ಹಾಗಾಗಿ ಈ ಪ್ಲಾಸ್ಟಿಕ್ ವಸ್ತು ಇದೆಯಲ್ಲ, ಇದು ಪರಿಸರ ಸ್ನೇಹಿ ಅಲ್ಲ, ಆಯ್ತಾ. ಸೊ ಹಾಗೇನೆ ಈ ಪ್ಲಾಸ್ಟಿಕ್ ಬಳಕೆಯ ನಿಯಂತ್ರಣ ಮಾಡಬೇಕು. ಅವುಗಳನ್ನ ಹಿತಮಿತವಾಗಿ ಬಳಸ್ಕೋಬೇಕು, ರೀಸೈಕಲ್ ಮಾಡ್ಕೋಬೇಕು, ಪುನರ್ ಬಳಕೆ ಮಾಡ್ಕೋಬೇಕು, ಎಲ್ಲೆಂದರಲ್ಲಿ ಎಸಿಬಾರ್ದು.
ಸೊ ಪ್ಲಾಸ್ಟಿಕ್ ಅನ್ನು ಸಾಧ್ಯವಾದಷ್ಟು ನಿಯಂತ್ರಿಸಬೇಕು. ಸೊ ಅದರಲ್ಲಿ 5 ಆರ್ಗಳನ್ನು ನಾವು ಅಳವಡಿಸ್ಕೋಬೇಕು. ಏನದು 5 ಆರ್ ತತ್ವಗಳನ್ನು ಪಾಲಿಸಬೇಕು? ಏನದು ಅಂತಂದ್ರೆ ಒಂದನೇ ನಿರಾಕರಣೆ, ರೆಫ್ಯೂಸ್ ಅಂತ ಹೇಳ್ತೀವಿ. ಒಂದನೇ ಆರ್ ಏನಂತ ಹೇಳುತ್ತೆ, ಏನನ್ನ ನಮಗೆ ತಿಳಿಸ್ಕೊಡುತ್ತೆ ಅಂದ್ರೆ ರೆಫ್ಯೂಸ್ ಅಂದ್ರೆ ನಿರಾಕರಣೆ, ಅಂದ್ರೆ ನಿಮಗೆ ಅಗತ್ಯವಿಲ್ಲದ ಪ್ಲಾಸ್ಟಿಕ್ ಕೈಚೀಲಗಳನ್ನು ತಿರಸ್ಕರಿಸಿ. ಒಂದನೇದಾಗಿ. ಎರಡನೇದಾಗಿ ಮಿತ ಬಳಕೆ, ರೆಡ್ಯೂಸ್ ಅಂದ್ರೆ ಸಾಧ್ಯವಾದಷ್ಟು ಮನೆಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನ ಮಿತವಾಗಿ ಬಳಸಿ. ಎಲ್ಲೆಲ್ಲಿ ಅತಿ ಅವಶ್ಯಕ ಇದೆ ಅಲ್ಲೇ ಬಳಸ್ಕೊಬೇಕು ಅಷ್ಟೇ, ಮಿತವಾಗಿ ಬಳಸ್ಕೊಳ್ಳಿ. ಮೂರನೇದಾಗಿ ರೀಯೂಸ್ ಅಂದ್ರೆ ದಿನಸಿ ಅಂಗಡಿಯಿಂದ ತಂದಂತಹ ವಸ್ತುಗಳ ಪ್ಲಾಸ್ಟಿಕ್ ಚೀಲಗಳನ್ನ ಸಂಗ್ರಹಿಸಿಕೊಳ್ಳಿ, ಬಿಸಾಡ್ಬಿಡ್ರಿ, ಬೇಕಾದ್ರೆ ಬಿಸಾಡ್ಬಿಡ್ರಿ, ಸಂಗ್ರಹಿಸಿ ಕಡೆ ಇಟ್ಕೊಡ್ರಿ, ಅವನ ಮಾತ್ರ ಬಳಕೆ ಮಾಡಿ. ರೀಯೂಸ್ ಮರುಬಳಕೆ. ಹಾಗೇನೆ ಮರು ಉದ್ದೇಶ, ರೀಪರ್ಪೋಸ್ ಮತ್ತೊಂದು. ಸೊ ನೀರಿನ ಬಾಟಲನ್ನು ಬಿಸಾಡುವ ಬದಲು ಮಣ್ಣು ತುಂಬಿ ಅಲಂಕಾರಿಕ ಸಸ್ಯಗಳನ್ನ ಅವುಗಳಲ್ಲಿ ನಾವು ಬೆಳೆಸಬಹುದು. ಸೊ ಹೀಗೆ ಅವುಗಳಲ್ಲಿ ಕಟ್ ಮಾಡಿ ಬೇರೆ ಆಕಾರಕ್ಕೆ ಕಟ್ ಮಾಡಿ ಅಲಂಕಾರಿಕವಾಗಿ ಕಾಣುವಂತೆ ನಾವು ಸಸ್ಯಗಳನ್ನ ಬೆಳೆಸಬಹುದು, ಕೃಷಿ ಮಾಡಬಹುದು. ಅದು ರೀಪರ್ಪೋಸ್ ಮತ್ತೊಂದು. ಕೊನೆಯ ಆರ್ ಏನ್ ಹೇಳುತ್ತೆ ಅಂತಂದ್ರೆ ಮರುಚಕ್ರೀಕರಣ ಅಂದ್ರೆ ರೀಸೈಕಲ್ ಅಂದ್ರೆ ಹೊಡೆದು ಹೋದ ಪ್ಲಾಸ್ಟಿಕ್ ವಸ್ತುಗಳನ್ನ ಬಿಸಾಡದೆ ಮರುಚಕ್ರೀಕರಣ ಮಾಡ್ತಕ್ಕಂಥದ್ದು. ನೋಡಿದ್ರಿ, ನೀರಿನ ಬಾಟಲ್ ಅನ್ನ ಬೇರೆ ಬೇರೆ ಆಕಾರದಲ್ಲಿ ಬೇರೆ ಬೇರೆ ಇದರಲ್ಲಿ ಕಟ್ ಮಾಡಿಬಿಟ್ಟು ಸಸ್ಯಗಳನ್ನ ಬೆಳೆಸ್ತಕ್ಕಂತಹ ಒಂದು ವಿಧಾನ ಅಲ್ವಾ. ಸೊ ಹಾಗಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ಬಿಸಾಡಿದ್ರೆ ಎಲ್ಲೆಲ್ಲ ಬಿಸಾಡೋದಿಲ್ಲ, ಸಂಗ್ರಹಿಸಿಟ್ಟು ಅದಕ್ಕೆ ಅಂತ ಬರ್ತಕ್ಕಂಥ ವ್ಯಕ್ತಿಗೆ ಕೈ ಬಿಟ್ರೆ ಸೊ ಒಂದ್ ಕಡೆ ಹೋಗಿ ಡಂಪ್ ಮಾಡ್ತಾರೆ, ಮತ್ತೆ ಅವನ್ನ ರೀಪರ್ಪೋಸ್ ಅಥವಾ ರೀಸೈಕಲ್ ಮಾಡ್ತಾರೆ, ಅಂದ್ರೆ ಮತ್ತೆ ಫ್ಯಾಕ್ಟ್ರಿ ಕಳಿಸ್ಬಿಟ್ಟು ಅವನ್ನ ಅವುಗಳಿಂದ ಕರಗಿಸಿ ಆ ವಸ್ತುಗಳನ್ನ ಪ್ಲಾಸ್ಟಿಕ್ ವಸ್ತುಗಳನ್ನ ಕರಗಿಸಿ ಮರುಚಕ್ರೀಕರಣ ಅಂದ್ರೆ ಬೇರೆ ಬೇರೆ ರೀತಿಯ ಪ್ಲಾಸ್ಟಿಕ್ ವಸ್ತುಗಳನ್ನ ಮತ್ತೆ ತಯಾರು ಮಾಡ್ತಾರೆ, ಒಯ್ದು ಮತ್ತೆ ಮಾರ್ಕೆಟ್ಗೆ ಬಿಡುಗಡೆ ಮಾಡ್ತಾರೆ. ಸೊ ಹಾಗಾಗಿ ಈ ಪ್ಲಾಸ್ಟಿಕ್ ವಸ್ತುಗಳು ಇದಾವಲ್ಲ, ಈ ಪ್ಲಾಸ್ಟಿಕ್ ವಸ್ತುಗಳು ಎಷ್ಟು ಉಪಯೋಗ ಇದೆಯೋ ಅಷ್ಟು ಹಾನಿ ಇದೆ. ಸೊ ಹಾಗಾಗಿ ನಾವು ಈ 5 ಆರ್ಗಳನ್ನು ನಾವು ಬಳಕೆ ಮಾಡ್ಕೋಬೇಕು. ಆಯ್ತಾ? ಈ 5 ಆರ್ಗಳನ್ನು ಬಳಕೆ ಮಾಡಿಕೊಂಡು ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗದಂತೆ ನೋಡ್ಕೋಬೇಕು, ಅದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸೊ ಹಾಗಾಗಿ ಇದಿಷ್ಟು ಪ್ಲಾಸ್ಟಿಕ್ ಅಂದ್ರೆ ಸಂಶ್ಲೇಷಿತ ನೂಲುಗಳು ಅಂತಕ್ಕಂತಹ ಈ ಪಾಠದ ಒಂದು ಸಾರಾಂಶವಾಗಿದೆ. ಮಕ್ಕಳೇ, ಈ ಪಾಠದಲ್ಲಿ ಬರ್ತಕ್ಕಂತಹ ಹಲವು ಪ್ರಶ್ನೆಗಳಿವೆ. ಅಂದ್ರೆ ಸಂಶ್ಲೇಷಿತ ವಸ್ತುಗಳು ಎಂದರೇನು? ಪ್ರಶ್ನೆಗಳನ್ನು ಬರ್ಕೊಳ್ಳಿ. ಸಂಶ್ಲೇಷಿತ ವಸ್ತುಗಳು ಎಂದರೇನು? ಒಂದನೇದಾಗಿ ಸಂಶ್ಲೇಷಿತ ವಸ್ತುಗಳು ಎಂದರೇನು? ಉದಾಹರಣೆ ಬರ್ಕೊಂಡ್ರಲ್ವಾ? ಎರಡನೇ ಪ್ರಶ್ನೆ, ನೈಸರ್ಗಿಕ ನೂಲುಗಳಿಗೆ ಅಥವಾ ನೈಸರ್ಗಿಕ ನೂಲುಗಳಿಗೆ ಉದಾಹರಣೆ ಕೊಡಿ. ಹಾಗೆಯೇ ಸಂಶ್ಲೇಷಿತ ನೂಲುಗಳಿಗೆ ಉದಾಹರಣೆ ಕೊಡಿ. ಆಯ್ತಲ್ವಾ? ಹಾಗೆಯೇ ಪ್ಲಾಸ್ಟಿಕ್ಗಳ 2 ವಿಧಗಳು ಯಾವುವು? ಪ್ಲಾಸ್ಟಿಕ್ಗಳ 2 ವಿಧಗಳನ್ನು ತಿಳಿಸಿ ಅಥವಾ ವಿಧಗಳು ಯಾವುವು? ಹಾಗೆಯೇ ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟಿಕ್ ಪ್ಲಾಸ್ಟಿಕ್ಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟಿಕ್ ಪ್ಲಾಸ್ಟಿಕ್ಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಹಾಗೆಯೇ 5 ಆರ್ಗಳನ್ನು ವಿಸ್ತರಿಸಿ. 5 ಆರ್ಗಳ ತತ್ವಗಳನ್ನು ಅಥವಾ ಆ 5 ಆರ್ಗಳನ್ನು ವಿಸ್ತರಿಸಿ ಬರೆಯಿರಿ. ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.